ईश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪ ಅಂತ ನಿಜಗುಣಪ್ಪನವರ ಪಾದಕಮಲಗಳಿಗೂ, ಸದ್ಗುರು ಮಾರ್ತಾಂಡ ಸಾಬಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗಣರು ನೀತಿ ಕ್ರಿಯಾಚರ್ಯ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಮೂರನೆಯ ಪದ ಇವಾಗ ಶುರುವಾಗ್ತದೆ. ಯಾಕಂದರೆ ನಿನ್ನೆ ಪದದಲ್ಲಿ ಯಾವುದು ಅಂತಂದ್ರೆ ಎಂತೊಲಿವನು ತನಗಿನ್ನೆಂತೊಲಿವನು, ಎಂತೊಲಿವನು ತನಗಿನ್ನೆಂತೊಲಿವನು, ಕರ್ಣತ್ರಯದ ದೋಷಮ್ಮಿರೆ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ತನಗಿನ್ನೆಂತೊಲಿವನು ಅನ್ನುವಂಥದ್ದಿತ್ತು. ಯಾಕಂದರೆ ಶರೀರದಿಂದನೂ ಪಾಪ ಮಾಡಬಾರ್ದು, ಮನಸ್ಸಿನಿಂದನೂ ಪಾಪ ಮಾಡಬಾರ್ದು, ವಾಣಿಯಿಂದನೂ ಪಾಪ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕಂತಂದ್ರೆ ಅದರಿಂದ ಏನಾಗ್ತವಪ್ಪ ಅಂದ್ರೆ ನಿನಗೆ ದುಃಖ ಆಗ್ತದಪ್ಪ, ಅದಕ್ಕೆ ಇವೆಲ್ಲ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದಂಥ ವಿಚಾರ ನಿನ್ನೆ ಇತ್ತು. ಈಗ ಮೂರನೆಯ ಪದದಲ್ಲಿ ಏನು ಹೇಳ್ತಾರೆ, ನಿಜಗೊಂಡ್ರು ಹೇಳ್ತಾರೆ, ಇಂಥ ಪಾಪ ಕೃತಿಗಳಿಂದ ಈಗ ಅಂಥ ಒಂದು ಮನಸ್ಸಿನಲ್ಲಿ ಆಗಿರ್ಬೋದು, ಶರೀರದಲ್ಲಿ ಆಗಿರ್ಬೋದು, ಶರೀರದಿಂದ ಮಾಡುವಂಥ ಪಾಪ ರೀತಿಯಿಂದ ಆಗಿರ್ಬೋದು, ಆಮೇಲೆ ದುಷ್ಟ ಚಿಂತನೆಯನ್ನು ಮಾಡುವಂಥದ್ದಾಗಿರ್ಬೋದು, ಪಾಪಕೃತ್ಯಗಳನ್ನು ಮಾಡೋದ್ರಿಂದ ಏನಾಗ್ತದೆ, ಮನಸ್ಸಿನಲ್ಲಿರೋದ್ರಿಂದ ಪರಮಾತ್ಮ ಹೊಲಿತಾನೇನಂದ್ರೆ ಹೊಲಿಯಂಗಿಲ್ಲ. ಅದಕ್ಕೆ ಈ ಪಾಪಕೃತ್ಯಗಳಿಂದ ಯಾವ ಯಾವ ದುಃಖಗಳು ಸಂಭವಿಸ್ತವ ಅನ್ನುವಂಥದ್ದು ಈ ರೀತಿ ಮುಂದಿನ ಒಂದು ಅದರಲ್ಲಿ ಹೇಳ್ತಾರೆ. ಮೂರನೇ ಪದದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ನೋಡೋಣ. ಆವ ಬಲವಿಡಿದು ಅಳುಕದೆ ಅಕಿಳ ದುರಿತವನೆಸಗಿ ಜೀವಿಸುವೆ ಮಾಜದು ಉಸಿರಲೇ ಮಾನವ ಅಂತ ಹೇಳುವಂಥದ್ದು. ಇಲ್ಲಿ ಆವ ಬಲವಿಡಿದು ಅಳುಕದೆ ಅಕಿಳ ದುರಿತವನೆಸಗಿ ಅಂದರೆ ಇಲ್ಲಿ ಜೀವಿಸುವೆ ಮಾಜದು ಉಸಿರಲೆ ಮಾನವ ಅಂತ. ಎಲೆ ಮಾನವ ಅಂದ್ರೆ ಎಲೆ ಮನುಷ್ಯನೇ, ಮನುಷ್ಯನೇ, ಆವ ಬಲವಿಡುದು ಯಾವ ಬಲದಿಂದ ಅಂದ್ರೆ ಯಾವ ಬಲದಿಂದ ಕೂಡಿಕೊಂಡು, ಅಳುಕದೆ ಅಂದರೆ ಅಂಜದೆ, ಅಕಿಳ ದುರಿತವನು ಅಂದ್ರೆ ಯಾವತ್ತು ಪಾಪಗಳನ್ನು, ಅಕಿಳ ದುರಿತವನು ಅಂದರೆ ಎಲ್ಲ ಪಾಪಗಳನ್ನು, ದುರಿತ ಅಂದರೆ ಪಾಪ, ಎಸಗಿ ಅಂದರೆ ಮಾಡಿ, ಜೀವಿಸುವೆ ಬದುಕುವೆ, ಮಾಜದೆ ಅಂದರೆ ಬಚ್ಚಿಡದೆ ಹೇಳು ನನಗೆ. ಯಾವ ಬಲ ಹಿಡ್ಕೊಂಡು ಕೇಸಿ ಈಗ ಶರೀರದಿಂದ, ವಾಣಿಯಿಂದ, ಮನಸ್ಸಿನ ದೋಷಗಳಿಂದ ನಿವೃತ್ತನಾದರೆ ಈಶ್ವರ ಕೃಪೆ ಆಗ್ತದೆ. ಯಾವುದ್ರ ಈಶ್ವರನ ಕೃಪೆನ, ಪರಮಾತ್ಮನ ಕೃಪೆ ಆಗ್ಬೇಕಪ್ಪ ಅಂದರೆ ಹೆಂಗಾಗ್ತದೆ ಅಂದ್ರೆ ಶರೀರದಿಂದ ಮಾಡುವಂಥದ್ದು ಕೆಲಸ ಆಗಿರ್ಬೋದು, ವಾಣಿಯಿಂದ ನುಡಿಯುವಂಥ ಕೆಲಸ ಆಗಿರ್ಬೋದು, ಮನಸ್ಸಿನಲ್ಲಿ ಮಾಡುವಂಥ ಒಂದು ಭಾವ ಆಗಿರ್ಬೋದು, ಇವೆಲ್ಲ ಶುದ್ಧ ಆಗಿರ್ಬೇಕು. ಇವು ದೋಷದಿಂದ ನಿವೃತ್ತ ಆಯಿತು ಅಂದಾಗ ಅವಾಗ ಈಶ್ವರನ ಕೃಪೆ ಆಗ್ತದೆ. ಅದರಿಂದ ಏನಾಗ್ತದೆ ಅಂದ್ರೆ ಅಂತಃಕರಣ ಶುದ್ಧ ಆಗ್ತದೆ. ಶುದ್ಧಾಂತಕರಣದಿಂದ ಏನಾಗ್ತದಪ್ಪ ಅಂದ್ರೆ ಜ್ಞಾನ ಆಗ್ತದೆ. ಜ್ಞಾನದಿಂದ ಏನಾಗ್ತದಂದ್ರೆ ಪರಮ ಪುರುಷಾರ್ಥವಾದಂಥ ಮೋಕ್ಷ ಆಗ್ತದೆ. ಮೋಕ್ಷ ಇಲ್ಲದೆ ಹೋದ್ರೆ ಏನಂತದ, ಅನಂತ ನರಕ ದುಃಖಕ್ಕೆ ಎಡೆ ಮಾಡಿಕೊಡ್ತದೆ, ಅಷ್ಟು ಪ್ರಾಪ್ತ ಆಗ್ತದೆ. ಯಾಕಂದ್ರೆ ಈಗ ಎಷ್ಟೋ ಜನ ಭಾಳ ಜನ ಮೊದಲೆಲ್ಲ ಹೇಳ್ತಾರೆ, ಕೆಲವೆಲ್ಲ ಜ್ಞಾನಿಗಳು ಹೇಳ್ತಾರೆ, ನೋಡ್ರಪ್ಪ ನಿಂತ್ರೆ ಶಿವನ ಧ್ಯಾನ ಮಾಡ್ರಪ್ಪ, ಒಳ್ಳೆ ಕೆಲಸ ಮಾಡ್ರಪ್ಪ, ಅದಕ್ಕೆ ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು. ಅಲ್ಲಿ ಮೊದಲೇ ಹೇಳಿಬಿಟ್ಟಾರ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳಹುದು ನರರಿಗೆ ಮುಕ್ತಿ. ಆಲಿಸ್ಬೇಕು, ಮತ್ತು ಯಾವ್ಯಾವ ಮಾಡಬೇಕಪ್ಪ ಅಂದ್ರೆ ದುರಿತ ಕರ್ಮವನ್ನು ಒಲ್ಲದಿರು ಅಂದ್ರೆ ಪಾಪದ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ಬೇಡ. ಪಾಪದ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ಬೇಡ. ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು, ಪುಣ್ಯದ ಕೆಲಸಗಳನ್ನು ಮಾಡಪ್ಪ. ಅದರಿಂದ ಏನಾಗ್ತದಪ್ಪ ಅಂದ್ರೆ ನಿನಗೆ ಒಳ್ಳೇದಾಗ್ತದಂತ ಅವ್ರು ಮೊದಲೇ ಹೇಳಿಬಿಟ್ಟಾರ. ಹಂಗಾಗಿಬಿಟ್ಟು ಇಲ್ಲಿ ಎಷ್ಟು ಹೇಳಿದ್ರು ಕೂಡ ನೀನು ಮಾಡದೇ ಇದ್ರೆ ಏನಾಗ್ತದಪ್ಪ ಅಂದ್ರೆ ನರಕದ ಪ್ರಾಪ್ತಿ ಆಗ್ತದೆ.
ಒಂದು ಉದಾಹರಣೆ ಹೇಳ್ತಾರೆ ಅವರು. ಯಾಕ್ರಿ ಇಷ್ಟೆಲ್ಲ ಜ್ಞಾನಿಗಳು ಹೇಳ್ತಾರಪ್ಪ ಅಂತಂದ್ರೆ ಇದರಲ್ಲಿ ಭಾಳ ಶಕ್ತಿ ಅದು, ಅಂಥ ಶಕ್ತಿ ಅದು. ಹೆಂಗಂದ್ರೆ ಸನಂದ ಋಷಿಗಳೊಬ್ಬರು ಅವರು ಗುರುಗಳ ಹತ್ರ ಪಾಠ ಕೇಳಬೇಕಾದಾಗ ನರಕದ ಸದೃಶ್ಯ ಬಂತಂತ. ಇಲ್ರಿ ನಾವು ನರಕನ್ನು ಯಾರು ನೋಡಿ ಬಂದಾರಿ, ನರಕಕ್ಕೆ ನಾವು ಏನು ಹೋಗ್ತೀವೇನ್ರಿ, ನರಕ ಎಲ್ಲದ್ರಿ ಅಂತೀವಿ. ಅಲ್ಲೆಲ್ಲೇ ಮಗನೇ, ಇಂಥ ತಂದೆ ತಾಯಿ ಇಂಥ ಮಕ್ಕಳು ಇಂಥ ಜಗತ್ತಾದಂತ ಬಂದೆ ನೀ ಭೂಮಿಗೆ. ಹಾಂ, ಅದ್ರಾಗ ಮುಂದೆ ನರಕ ಇಲ್ಲಂತ ಹೆಂಗೆ ಅಂತಿ? ನರಕನೂ ಅದ, ನೀ ಹೆಂಗೆ ಮಾಡಿದೆ ಅಲ್ಲೋಗಿ ಬೀಳ್ತಿದ್ದಿ. ಅದಕ್ಕೆ ನರಕದ ಸದೃಶ್ಯ ನರಕದ ವಿಚಾರಗಳನ್ನು ಹೇಳ್ತಾ ಇದ್ರು ಗುರುಗಳು. ಹೇಳ್ತಾ ಇದ್ದಾಗ ಅದು ಏನು ಅನ್ನಿಸ್ತು, ಹೆಂಗಿರ್ಬೋದಪ್ಪ ನರಕ ಅಂತ ಅನ್ನಂಗಾಯ್ತು. ಆದಗಳೇ ಯಾರು ಇದನ್ನೇ ಕೇಳ್ತಾರ ಅವರಿಗೆ ಭಾಳ ಭಾಳ ಇಹದಲ್ಲೂ ಸುಖ ಅದ, ಪರಲೋಕದಲ್ಲೂ ಸುಖ ಅದ. ಇದು ಕೇಳೋ ಸಾಮಾನ್ಯ ಅಲ್ಲ. ಇಲ್ಲೂ ಸುಖ ಅದ, ಪರಲೋಕದಲ್ಲೂ ಸುಖ ಅದ. ಅದಕ್ಕೆ ಸಾನಂದ ಋಷಿಗಳು ಅವ್ರು ಹೋದ ನಂತರ ಅಲ್ಲಿ ಅವ್ರು ಯಮ ಧರ್ಮ ಪಾಪ ಪುಣ್ಯಕ್ಕಂತ ಸರ್ಬೇಕು. ಪಾಪ ಅವರಿಗೆ ಭಾಳ ಒಳ್ಳೆ ಕೆಲಸ ಮಾಡ್ಕೊಂಡಿದ್ರು. ಅವ್ರಂದ್ರೆ ಇಲ್ಲ ಸ್ವಲ್ಪ ನಾನು ನರಕಕ್ಕೆ ಹೋಗಿ ಬರ್ತೀನಿ ಅಂತಂದ್ರು. ಅಂದುಗಳೇ ನೀವು ಪುಣ್ಯಾತ್ಮರು, ಇಂಥದ್ದೆಲ್ಲ ಶ್ರವಣ ಮನನ ನಿಧಿಧ್ಯಾಸನ ಮಾಡಿರಿ, ನೀವು ಅಲ್ಲಿಗೆ ಹೋಗೋದು ಸಲ್ಲದು ಬೇಡ ಅಂತಂದರು. ಇಲ್ಲ ನಾವೊಂದು ಸ್ವಲ್ಪ ನೋಡ್ಕೊಂಡು ಬರ್ತೀನಿ ಅಂತ ಹೋದ್ರೆ ಅಲ್ಲಿ ಯಮಧರ್ಮ ಅವರೆಲ್ಲರಿಗೆ ಗಾಬರಿ ಆಗ್ತು. ಇಂಥ ಮಹಾತ್ಮರು ಇಲ್ಲಿಗೆ ಯಾಕೆ ಬಂದರು, ಇವೆಲ್ಲ ಪಾಪಿಷ್ಟ್ರ ಲೋಕ ಆದಿದ್ದು ನರಕ, ಇಲ್ಲಿ ಬಂದ್ರಲ್ಲಪ್ಪ ಅಂತ ಅಂದರು. ಅಂದಗನೇ ಸಾನಂದ ಮಹರ್ಷಿಗಳು ಅಲ್ಲಿ ಹೋದ್ರು, ನರಕಕ್ಕೆ ಹೋದ್ರು. ನೋಡ್ತಾರ ಯಾರ್ಯಾರು ಏನೇನು ಮಾಡ್ಯಾರ ಅದು ನಡೆಯಕತ್ತದಲ್ಲಿ. ತಪ್ಪು ಕುತ್ತಿಗೆಗೆ ಒಂದು ಸರಪಳಿ ಹಾಕಿ ಒಬ್ರಿಗೆ ಹಿಂಗೆ ಎಳಿತಾ ಇರೋದು, ಒಬ್ರಿಗೆ ಸುಡು ಎಣ್ಣೆಯಲ್ಲಿ ಹಾಕಿ ತೇಲ್ಸೋದು, ಒಬ್ರಿಗೆ ಕಾಲಾಗ ಮಳೆ ಹೊಡಿಯೋದು, ಹಲವಾರು ನರಕ ಸದೃಶ್ಯ. ಅದು ನೋಡೋಕ್ಕಾಗಲ್ಲ, ಅಷ್ಟು ಹಿಂಸೆ ಕೊಡ್ತಿರ್ತಾರೆ ಅವ್ರು. ಯಾಕಂದ್ರೆ ಅವ್ರ ತಪ್ಪಿಗೆ ತಪ್ಪು ಮಾಡಿದಕ್ಕೆ ಅಷ್ಟು ಹಿಂಸೆ ಆಗ್ತಿರ್ತದೆ ಅವರಿಗೆ. ಆವಾಗ ಅಲ್ಲಿ ಹೋಗ್ತಾ ಸಾನಂದ ಮಹರ್ಷಿಗಳು ಅಲ್ಲಿ ನೋಡಿದರು. ಅಬ್ಬಬ್ಬಬ್ಬಬ್ಬಬ್ಬ, ಇಷ್ಟು ಘೋರ ಅದಲ್ಲ ನರಕ ಅಂಥೇಳಿ ಶಿವ ಅಂದ್ಬಿಟ್ರಲ್ಲಿ. ಶಿವ ಅಂತ ಅಂದ ತಕ್ಷಣವೇ ಅಲ್ಲಿ ಎಲ್ಲ ಜನ ಎಣ್ಣೆಗ ಎದ್ದಿ ಹಾಕ್ತಿದ್ರು. ಕೆಲವ್ರಿಗೆ ಕಾಲಿಗೆಲ್ಲ ಮಳೆ ಹೊಡಿತಿದ್ರು, ಕೆಲವರಿಗೆ ಇದು ಕುತ್ತಿಗೆಗೆ ಸರಪಳಿ ಹಾಕಿ ಎಳಿತಿದ್ರು. ಈ ನಾನಾ ವಿಚಿತ್ರ ಹಿಂಸೆ ಅಲ್ಲಿ ಕೊಡ್ತಾಯಿದ್ರು ಅವರು. ಎಲ್ಲರೂ ಶಿವ ಎಂಥ ಘೋರ ನರಕಪ್ಪ ಅಂತ ಇವರು ಅಂದುಬಿಟ್ರು. ಅಂದುಗಳೇ ನಮಃ ಶಿವಾಯ ಶಿವ ಅಂದರು. ನಮಃ ಶಿವಾಯ ಅಂತ ಅಂದುಬಿಟ್ರು. ಅಂದ ತಕ್ಷಣ ಎಲ್ಲರೂ ನಮಃ ಶಿವ ಅಂತ ಅಂದುಬಿಟ್ರು. ಎಲ್ಲರೂ ಅಲ್ಲಿ ಕುಂತರು. ನರಕ ಏನು ಅನುಭವಿಸ್ತಾ ಇದ್ದಾರೆ ಅವರೆಲ್ಲರೂ ಅಂದ ತಕ್ಷಣವೇ ಅದೇನು ಅನುಭವಿಸ್ತಾ ಇದ್ದರು, ಆ ಅನುಭವಿಸೋರು ಎಲ್ಲರೂ ಶಿವ ನಮಃ ಶಿವಾಯ ಅಂದ ತಕ್ಷಣವೇ ಪಾಪದಿಂದನೇ ಮುಕ್ತರಾದ್ರಂತ. ಅಷ್ಟು ಶಕ್ತಿ ಅದಿದ್ರಾಗ. ಅದಕ್ಕೆ ಸಾನಂದ ಮಹರ್ಷಿಗಳು ಅಲ್ಲಿ ನರಕಕ್ಕೆ ಹೋಗಿಬಿಟ್ಟು ಅಲ್ಲಿಯವರ ಕಷ್ಟ ನೋಡಿಬಿಟ್ಟು ನಮಃ ಶಿವ ಅಂದ ತಕ್ಷಣವೇ ಎಲ್ಲರಿಗೆ ಪಾಪದಿಂದ ವಿಮುಕ್ತರಾದರು. ಅಲ್ಲಿ ಹೋಗಿ ಎಷ್ಟೋ ಜನರಿಗೆ ವಿಮುಕ್ತನ ಮಾಡಿ ಬಂದರು. ಅದಕ್ಕೆ ಹೇಳ್ತಾರೆ ಇದು ಭಾಳ ಶಕ್ತಿ ಐತಪ್ಪ ಇದ್ರಾಗ. ಇಂಥದನ್ನು ಬಿಟ್ಟು ನೀನು ಏನು ಆವ ಬಲೆ ಬಿಡೋದು ಅಕ್ಕಿಳ ದುರಿತವನೆಸಿಗಿ ಎಷ್ಟು ಯಾವ ಬಲ ಹಿಡ್ಕೊಂಡು ಕೇಸಿ ಇದನ್ನು ಜ್ಞಾನಿ ಮಾತು ಕೇಳಲಾರ್ದ ಕಮ್ಮಗೆ ದುರಿತ ಅಂದರೆ ಪಾಪ ಮಾಡ್ಬೇಕಂದ್ರೆ ಯಾರಿಗೇನೋ ಸಾಯಿ ಹೊಡಿಬೇಕೇನ್ರಿ? ಸಾಯಿ ಹೊಡೆದ್ರೆ ಪಾಪ ಆಗ್ತದೆ. ನಾವು ಸಾಯಿ ಹೊಡಿತೀವೇನು? ಇಲ್ಲಲ್ಲ, ಅದು ಪಾಪದ್ದ ಅಲ್ಲ. ನಾವು ಪುಣ್ಯ ಕೆಲಸ ಮಾಡಾಕತ್ತೀವಿ, ಸಂಸಾರ ಮಾಡಾಕತ್ತೀವಿ, ಗಂಡ ಮಕ್ಕಳ ಜೊತೆ ಚಂದ ಇದೀವಿ, ಬಂಧು ಬಳಗದ ಜೊತೆ ಚಂದ ಇದೀವಿ, ಸಂಸಾರ ಕಮ್ಮಗೆ ಮಾಡಾಕತ್ತೀವಿ, ರೊಕ್ಕ ಗಳಿಸಾಕತ್ತೀವಿ, 4 ಮನೆ ಕಟ್ಟಾಕತ್ತೀವಿ. ಮತ್ತು ಇದು ಒಳ್ಳೆ ಕೆಲಸ ಅಲ್ಲೇನು ಅಂತ ಅನ್ಬೋದು. ದೊಡ್ಡ ಕೆಲಸ ಮಾಡಾಕತ್ತೀವಿ ರೀ, ರೊಕ್ಕ ಕೂಡಿಡಾಕತ್ತೀವಿ, ತಿನ್ನಲಾರ್ದು ಬಚ್ಚಿಡಾಕತ್ತೀವಿ ರೊಕ್ಕಗಳು. ಇದು ಎಂಥ ದೊಡ್ಡ ಕೆಲಸ. ಆಮೇಲೆ 4 ಮನೆ ಕಟ್ಟಾಕತ್ತೀವಿ, ಎಲ್ಲ ಚಂದ ಕಮ್ಮಗೆ ಸಂಸಾರ ಮಾಡಾಕತ್ತೀವಿ. ಇದು ಒಳ್ಳೆ ಕೆಲಸ ಅಲ್ರಿ ಅಂದರೆ ಇದು ಅಲ್ಲಿ ಮುಂದೆ ಇದು ಏನು ಮಾಡಿರ್ತಿದ್ದು ಇಷ್ಟು ದಿವಸ ಸಂಸಾರ ಮಾಡಿ ಏನು ಹೋಗ್ತಿದ್ದಿ ಅದು ಲೆಕ್ಕಕ್ಕಿಲ್ಲ, ಪರಮಾತ್ಮನ ಲೆಕ್ಕದಲ್ಲಿ ಇಲ್ಲ ಇದು. ಅದಕ್ಕೆ ಇದು ಅಲ್ಲಿ ಯಮಧರ್ಮ ಅಂತಾನೆ ಇಲ್ಲ ಇದು ಲೆಕ್ಕ ಚುಕ್ತ ಅಲ್ಲ,
ಇದು ನಮ್ಮ ಧರ್ಮದಾಗ ಏನದ, ಪರಮಾತ್ಮನ ಸ್ಮರಣೆ ಮಾಡೋದು, ಜ್ಞಾನಿ ವಾಕ್ಯ ಕೇಳೋದು, ಅದೇ ಪ್ರಕಾರ ನಡ್ಕೊಳ್ಳೋದು ನಮ್ಮ ಲಿಸ್ಟಿನಾಗ ಅದು. ನೀ ಏನು ಮಾಡಿದ್ವಿ? ನಾವೇನು ಕಮ್ಮ ಸಂಸಾರ ಮಾಡಪ್ಪ, ಹೆಂಡ್ತಿ ಮಕ್ಳಿಗೆ ನೋಡಪ್ಪ, 4 ಮನೆ ಕಟ್ಟಪ್ಪ ಅಂತ ಹೇಳಿ ಕಳಿಸಿವೇನು ನಿನಗೆ? ಹಾಂ, ನಿನಗೆ ಓದದ್ದೇ ನೀ ಬೇರೆ ಕೆಲ್ಸಕ್ಕೆ ಹೋಗಿದ್ದೆ, ಅದನ್ನು ಮರ್ತು ಬೇರೆ ಕೆಲಸ ಮಾಡಕತ್ತಿದ್ದಿ ಅಂದಾಗ ಇದು ನಮ್ಮ ಲೆಕ್ಕದಾಗಿಲ್ಲಪ್ಪ. ನೀನು ಎಷ್ಟು ವರ್ಷ ಸಂಸಾರ ಮಾಡಿದ್ರೆ ನಮ್ಮ ಲೆಕ್ಕದಾಗಿಲ್ಲ, ತೆಗಿಯ ಕಡೆ ಅಂತ ಅಂದ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರ, ಯಾವ ಬಲ ಹಿಡ್ಕೊಂಡು ಇದನ್ನು ಜೀವಿಸಂದ್ರೆ ದುರಿತ ಅಂದ್ರೆ ಇದು. ಮತ್ತು ಪರಮಾತ್ಮ ಹೇಳಿದಂಥ ವಾಕ್ಯವನ್ನು ಪರಮಾತ್ಮಗೆ ಭಾಷೆ ಕೊಟ್ಟು ಬಂದಿದ್ದೀನಿ ನೀನು ಹೊಟ್ಟೆಗೆ. 9 ತಿಂಗಳದಾಗ ತ್ರಿಕಾಲ ಜ್ಞಾನ ಆಯಿತು ತಾಯಿ ಹೊಟ್ಯಾಗ. ಜೈಲ್ನಾಗ ಕುಂತಿದ್ದಿ, ಅತ್ತೆ ಕಾಲು ಮಾಡ್ಕೊಂಡು ಕುಂತಿದ್ದಿ, ಕಾಲು ಚಾಚಕ್ಕಾಗವಲ್ದು, ಕೈ ಚಾಚಕ್ಕಾಗವಲ್ದು, ತ್ರಿಕಾಲ ಜ್ಞಾನ ಆಗಿಬಿಡ್ತು. ಎಂಥ ಕತ್ತಲು ಕೋಣೆ ಒಳಗೆ ಬಂದಿನಲ್ಲಪ್ಪ. ಸುತ್ತ ಏನದ, ಎಲ್ಲ ಕತ್ತಲು ತುಂಬ್ಯದಪ್ಪ. ಈ ಕತ್ತಲು ತುಂಬಿದ್ರಾಗ ಏನದ, ಕಾಲು ಚಾಚಕ್ಕೆ ಬರೋವಲ್ದು, ಕೈ ಚಾಚಕ್ಕೆ ಬರೋವಲ್ದು, ಏನು ಮಾಡಿದ್ರು ಬರೋವಲ್ದಲ್ಲಪ್ಪ, ಏನು ಮಾಡೋದು ಅಂತ ಹೇಳಿಬಿಟ್ಟು ಅಲ್ಲಿ ಭಾಳ ಗುಳಾಡಕ್ಕೆ ಶುರು ಮಾಡಿದಾಗ ಅವಾಗ ಪರಮಾತ್ಮಗೆ ಭಾಷೆ ಕೊಡ್ತದಿಲ್ಲಪ್ಪ. ನಾನು ಹೋಗಿ ಏನು ಮಾಡ್ತೀನಿ ಅಂತಂದರೆ, ನಾ ಪರಮಾತ್ಮನ ಚಿಂತನೆಯನ್ನು ಮಾಡ್ತೀನಿ. ಇಷ್ಟು ದಿವಸ ನಾನು ಚಿಂತನೆ ಮಾಡಿಲ್ಲ, ಪರಮಾತ್ಮನ ಧ್ಯಾನ ಮಾಡಿಲ್ಲ, ಪರಮಾತ್ಮನನ್ನು ನಾನು ಭಜಿಸಿಲ್ಲ. ಅದಕ್ಕೆ ಈಗ ಆದಮೇಲೆ ಈ ಸಂಸಾರಕ್ಕೆ ಗುರಿಯಾಗಂಗಿಲ್ಲಪ್ಪ, ನಾನು ನಿನ್ನನ್ನು ಸ್ಮರಣೆ ಮಾಡ್ತೀನಿ ಅಂತ ಹೇಳಿ ಬಂದದಿದ್ದು ಜೀವಾತ್ಮ ಭೂಮಿಗೆ. ಪರಮಾತ್ಮಗೆ ಭಾಷೆ ಕೊಟ್ಟು ಬಂದುಬಿಟ್ಟದು. ಬಂದು ಇಲ್ಲಿ ಮರ್ತಿದೆಯಲ್ಲ, ಅದಕ್ಕೆ ಅದು ಮರ್ತದ್ದು ನೋಡಪ್ಪ, ಇದೇ ಪಾಪದ ಕೆಲಸ ನಿಂದು. ಪರಮಾತ್ಮನಿಗೆ ಮಾತು ಕೊಟ್ಟೀಗ, ಯಾರಿಗಾರ ಮಾತು ಕೊಟ್ಟು ಕೇಸಿ ಇಂಥದ್ದು ಮಾಡ್ತೀನಪ್ಪ ಅಂತ ಮಾತು ಕೊಟ್ಟಿರ್ತದೆ. ಕೊಟ್ಟ ಮೇಲೆ ಅದನ್ನು ಮರ್ತಿರ್ತಾರೆ, ನೆನಪು ಮಾಡ್ತಾರೆ. ನೋಡಪ್ಪ ಇದು ಮಾತು ಕೊಟ್ಟಿದೆ ಅಂತಂದಮೇಲೆ ಇದು ಮಾಡಬೇಕು. ಇಲ್ಲಪ್ಪ ನಾನು ಮಾಡಂಗಿಲ್ಲ ಅಂತಂದ್ರೆ ಅದು ತಪ್ಪಾಗ್ತದಿಲ್ಲ, ಪಾಪದ ಕೆಲಸ ಆಗ್ತದಿಲ್ಲ. ಅದಕ್ಕೆ ನೀನು ಪರಮಾತ್ಮಗೆ ಭಾಷೆ ಕೊಟ್ಟಿದ್ದಿ, ಮರ್ತಿದ್ದಿ. ಜ್ಞಾನಿ ಹೇಳಕತ್ತಾನ, ಇಲ್ಲಪ್ಪ ತಾಯಿ ಹೊಟ್ಟೆಯಲ್ಲಿ ಪರಮಾತ್ಮಗೆ ಭಾಷೆ ಕೊಟ್ಟು ಬಂದಿದೆಯಪ್ಪ, ಅದನ್ನು ನೀನು ಮರಿಬೇಡ, ಅದನ್ನು ನೆನಪು ಮಾಡಕತ್ತೀನಿ, ಸ್ಮರಣೆ ಮಾಡು ಅಂತ ಅಂದರೂ ಕೂಡ ಅದನ್ನು ಒಳ್ಳೆ ನೋಡ್ಲಾರ್ದಂಗಿದ್ರೆ ಅದು ಪಾಪದ ಕೆಲಸ. ಅದಕ್ಕೆ ಜ್ಞಾನಿಗಳು ಹೇಳ್ತಾರ, ಇಂಥ ದುಃಖವನ್ನು ನೀನು ಅನುಭವಿಸ್ತಿದ್ದಿ. ಅದಕ್ಕೆ ಇಲ್ಲಿ ಹೇಳು, ಯಾವ ಪಾಪಕೃತ್ಯಗಳಿಂದ ಆಗ್ತಕ್ಕಂಥ ದುಃಖಗಳನ್ನು ಇಲ್ಲಿ ಹೇಳ್ತಾರೆ. ಹೆಂಗಪ್ಪ, ಯಾರು ಬಲವನ್ನು ಮಾಡಿಕೊಂಡು ಈ ಸಂಸಾರವನ್ನು ನಂಬಿ ಪಾಪದ ಕೆಲಸಗಳನ್ನು ಮಾಡ್ತಿದ್ದೆಪ್ಪ, ಅದಕ್ಕೆ ನಂಬಕ್ಕೆ ಹೋಗಬೇಡ. ಏನು ಮುಂದೆ ಹೇಳ್ತಾರೆ, ಯಾವ್ಯಾವು ಮುಂದೆ ಬರ್ತಕ್ಕಂಥ ದುಃಖಗಳು ಏನದಾವ ಅಂತ ಹೇಳ್ತಾರೆ ಅವರು. ಏನು ಅಂತಂದರೆ, ನಿರಯವಿಲ್ಲವೇ ಜವನ ಸೀಮೆ ತೆಗೆದಿದೆ, ಮೃತ್ಯುಪರ ಧರ್ಮವನ್ನು ಪಿಡಿದಿದೆ, ಯಮನ ಭಟರು ಕರುಣಾರಸಮಯರೇ, ಮರಿವೆ ಚಿತ್ರಗುಪ್ತರಿಗೆ ಚರಿಸ ನಿಂದುದು ಕಾಲವದು ಪರೀಕ್ಷಿಸಲು ಅಂತ ಹೇಳ್ತಾರಲ್ಲಿ. ಏನು ಹೇಳ್ತಾರೆ, ನಿರಯವಿಲ್ಲವೇ ಅಂದ್ರೆ ಇಲ್ಪ ನಾ ಪರಮಾತ್ಮ ಈ ಮಾತು ಕೊಟ್ಟು ಬಂದಿದ್ದೀ ಅಂತ ಜ್ಞಾನಿಗಳು ಹೇಳಕತ್ತಾರ. ಅವ್ರು ಹಂಗೆ ಹೇಳ್ತಾರೆ, ನಾನು ಹಿಂಗೆ ಸಂಸಾರ ಮಾಡ್ತೀನಿ, ಅದು ಯಾಕೆ ನಾ ಕೇಳಬೇಕು ಅಂತ ಏನಾರ ಮಾಡಕತ್ತೀಯಲ್ಲ, ನರಕ ಇಲ್ಲ ಅಂತ ತಿಳ್ಕೊಂಡಿದ್ದೇನು ಮುಂದೆ ನೀನು ಇಷ್ಟು ಕಮ್ಮಗೆ ಸಂಸಾರ ಮಾಡೋಕ್ಕೆ? ಜ್ಞಾನಿಗಳು ಹೇಳಿದಂಥ ವಾಕ್ಯಗಳನ್ನು ಕೇಳಲಾರ್ದ, ಪರಮಾತ್ಮನ ಧ್ಯಾನ ಮಾಡಲಾರ್ದ ಕಮ್ಮಗೆ ಸಂಸಾರ ಮಾಡ್ತೀನಿ ಅಂತ ಹೋಗಕತ್ತಿದೆಯಲ್ಲ, ಅಲ್ಲಿ ನರಕ ಇಲ್ಲ ಅಂತ ತಿಳ್ಕೊಂಡಿದ್ದೇನು? ನಿರಯವಿಲ್ಲವೇ ಅಂದರೆ ನರಕ ಇಲ್ಲ ಅಂತ ತಿಳ್ಕೊಂಡಿದೆ. ಮಾನವ, ನೀನು ಅನಂತ ಪಾಪಕೃತ್ಯಗಳನ್ನು ಮಾಡಬೇಕಾದ್ರೆ ನರಕ ಇಲ್ಲ ಅಂತೇನಾದ್ರೂ ಮಾಡಕತ್ತಿ ಏನಪ್ಪ? ಅನಂತ ಪಾಪಕೃತ್ಯಗಳನ್ನು ಮಾಡಕತ್ತಿದೆ. ಮೊದಲು ಪಾಪಕರ್ಮಗಳನ್ನು ಮಾಡಿದವನಿಗೆ ನರಕದಲ್ಲಿ ಅನಂತ ರೀತಿಯಿಂದ ಕಷ್ಟ ಕೊಡ್ತಿದ್ರು. ಈಗ ಮಾತ್ರ ಅಲ್ಲ, ಯಾಕಂದ್ರೆ ನರಕವನ್ನೇ ತೆಗಿದ್ದಾರೆ ಅಂತ ತಿಳಿದು, ನರಕ ಏನಾದರೂ ಮೊದಲಿತ್ತಪ್ಪ ಈಗಿಲ್ಲ ಅಂತ ಏನಾರ ತಿಳ್ಕೊಂಡಿದ್ದೇನು? ಮತ್ತೆ ಹೇಳ್ತಾರೆ ಅವರು, ಅದಕ್ಕೆ ಪಾಪಕೃತಿಗಳನ್ನು ಮಾಡಕತ್ತೀಯೇನು? ಮತ್ತು ಜವನ ಸೀಮೆ ತೆಗೆದಿದೆ. ಜವನ ಸೀಮೆ ಅಂದರೆ, ಜವನ ಅಂದರೆ ಯಾರು? ಯಮಧರ್ಮ. ಸೀಮೆ ತೆಗೆದಿದೆ ಅಂದರೆ ಯಮಧರ್ಮನ ದೇಶ ಹಾಳಾಗೋಗ್ಯದಂತ ತಿಳ್ಕೊಂಡಿದ್ದೇನು? ಇಲ್ಲಿ ಹೇಳ್ತಾರೆ, ನರಕ ಒಂದೇ ಆದಪ್ಪ, ಆದರೆ ಯಮನ ದೇಶ ಹಾಳಾಗೋಗ್ಯದ. ಅದಕ್ಕೆ ನನಗೇನು ಅಂಜಿಕಿಲ್ಲ ಈಗ, ಯಮ ಇಲ್ಲ ಈಗ. ಇನ್ನು ಯಮ ಯಾರಂತೂ ನನಗೆ ಗೊತ್ತಿಲ್ಲ. ಯಮ ಏನು ಅವನು ದುಃಖ ಕೊಡ್ತಕ್ಕಂಥವ್ನು ಯಾರು ಯಮ ಅಂತಲೇ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಈ ಪಾಪಕೃತ್ಯಗಳನ್ನು ಮಾಡಕತ್ತೀನಿ ಅಂತ ಅಂದ್ಕೊಂಡಿದ್ದೇನೆ ನೀನು?
ಯಮ ಇಲ್ಲ ಅಂತ ತಿಳ್ಕೊಂಡಿದ್ದೆ, ಯಮನ ದೇಶ ಹಾಳಾಗ್ಯದ ಅಂತ ತಿಳ್ಕೊಂಡಿದ್ದೇನ? ಅದಕ್ಕೆ ಪಾಪ ಕೃತ್ಯಗಳನ್ನು ಮಾಡಕತ್ತೇನ ಪರಮಾತ್ಮನ ಸ್ಮರಣೆ ಮಾಡ್ಲಾರ್ದ? ಮತ್ತೆ ಹೇಳ್ತಾರ ಅವರು, ಮೃತ್ಯು ಪರಮ ಧರ್ಮವನ್ನೇ ಪಿಡಿದಿದೆ. ಅಂದ್ರೆ ಮೃತ್ಯು ಅಂದ್ರೆ ಇಷ್ಟೆಲ್ಲ ಮಾಡ್ತಾರ, ಒಂದು ವೇಳೆ ಸಾವಿಗೊಂದು ಔಷಧ ಸಿಕ್ಕಿಬಿಟ್ಟಿದ್ರೆ ಈ ಮನುಷ್ಯರ ನೆಲದ ಮೇಲೆ ನಿಂದಿರ್ತಿದಲ್ಲ. ಹಾಂ, ಇಷ್ಟೆಲ್ಲ ಮಾಡ್ತಾರೆ, ಹುಟ್ಟಾರು ಸಾಯ್ತಾರೆ. ಎಷ್ಟು ಜನ ಸಾಯ್ತಾರೆ, ಎಷ್ಟೋ ಜನ ಹುಟ್ಟುತ್ತಾರೆ. ಅದಕ್ಕೆ ಮೃತ್ಯು ಪರಮ ಧರ್ಮವನ್ನೇ. ಅಯ್ಯೋ ಪಾಪಪ್ಪ, ಇವರು ಭಾಳ ಒಳ್ಳೆಯವರಾರ, ಇಷ್ಟು ದಿವಸ ಒಳ್ಳೆ ಕೆಲಸಗಳನ್ನು ಮಾಡಿದಾರ, ಇವರು ಅನಂತ ಜನ್ಮಗಳನ್ನು ಭಾಳ 84 ಲಕ್ಷ ಜೀವರ ಶರೀರವನ್ನು ತೊಟ್ಕೊಂಡು ಬಂದದ. ಇದು ಎಲ್ಲ ಶರೀರದಲ್ಲಿ ಇದನ್ನು ತೊಗೊಂಡು ಹೋಗೀನಿ, ಇನ್ನು ಮೇಲೆ ಸಾಕಪ್ಪ, ಇದಕ್ಕೆ ಶರೀರ ಹಿಂಗೆ ಇರಲಿ, ನಾನು ಇದನ್ನು ತೊಗೊಂಡು ಹೋಗಂಗಿಲ್ಲ. ಅದಕ್ಕೆ ಇದನ್ನು ಈ ಮೃತ್ಯು ಏನಂತಂದ್ರೆ ಇದು ಸಾಯುವಂಗೆ ಮಾಡಂಗಿಲ್ಲಪ್ಪ, ಒಳ್ಳೆಯ ಕೆಲಸದಿಂದ ಅದಾನಂದಾಗ ನಾನು ಇಲ್ಲೇ ಬಿಡ್ತೀನಿ ಇವನಿಗೆ ಅಂತ ಏನಾರ ಪರಮ ಧರ್ಮವನ್ನು ಬಿಡದೇನೆ ಹೇಳ್ಯದೇನು ಮೃತ್ಯು? ಸಾವು ಬರಂಗಿಲ್ಲ ಅಂತ ಅಂದ್ಕೊಂಡದೇನ ಅದು ನಿನಗೆ? ಅದಕ್ಕೆ ಇಲ್ಲಿ ಹೇಳ್ತಾರ ಯಾವ ರೀತಿ ಅಂತಂದ್ರೆ, ಆವಿನ ಬಾವಿಯಲ್ಲಿ ಹೆಂಗದ ಮೃತ್ಯು, ಆಯುಷ್ಯ ಹೆಂಗದ? ನಾವು 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು ಅಂತ ಬರ್ತ್ಡೇ ಮಾಡ್ಕೋತೀವಿ. ಭಾಳ ಕಮ್ಮಗೆ ಮಾಡ್ಕೊಳಕತ್ತಿದ್ವಿ. ಜ್ಞಾನಿ ಹೇಳತ್ತಾರ 3 ವರ್ಷ ಹಂಗೆ ಕಳೆದ್ಬಿಟ್ಟಲ್ಲಪ್ಪ, 10 ವರ್ಷ ಹಂಗೆ ಕಳೆದ್ಬಿಟ್ಟಿದಿ, 30 ವರ್ಷ ಹಂಗೆ ಕಳೆದ್ಬಿಟ್ಟಿದಿ, ಮುಂದೆ ಏಟು ಉಳ್ದಾವ, ಇದನ್ನ ನೆನ್ಪು ಮಾಡ್ಕೊ. ಹೆದರಿಕೆ ಆಗ್ತದಲ್ಲ ಕೇಳಿದ್ರೆ? ಹೆದರಿಕೆ ಆಗಬೇಕು. ಹೆದರಿಕೆಯಿಂದನೇ ಪರಮಾತ್ಮನ ಸ್ಮರಣೆ ಮಾಡಿದ್ರೆ ಪರಮಾತ್ಮ ಅಲ್ಲಿ ನಿನಗೆ ಸಮಾಧಾನ ಕೊಡ್ತಾನೆ. ಯಾಕಂದರೆ ಸಾಯುವಂಥವು ನೀನು ಅಲ್ಲ ಅನ್ನೋದನ್ನು ತಿಳಿಸ್ತಾನೆ. ಅದಕ್ಕೆ ಇಲ್ಲಿ ಮನುಷ್ಯರು ಏನಾಗ್ತದ ಅಂತಂದ್ರೆ, ಒಂದು ಆಯುಷ್ಯ ಅನ್ನುವಂಥ ಕಪ್ಪಿ ಏನು ಮಾಡ್ತದಪ್ಪ ಅಂದ್ರೆ, ಹಾವು ಏನು ಮಾಡ್ತದ? ಹಾವಿನ ಬಾವಿಯಲ್ಲಿ ಅರ್ಧ ಸಿಕ್ಕಂಥ ಕಪ್ಪಿ ಏನು ಮಾಡ್ತದ? ಇನ್ನೂ ನಾನು ಬಹಳ ದಿವಸ ಬದುಕ್ತೀನಿ ಅಂತ ತಿಳಿದು ಬಾಯಾಗ ಅರ್ಧ ಹೋಗ್ಯದ, ಅಲ್ಲಿ ನೊಣಗಳು ಹಾರಾಡಕತ್ತಾವ. ಆ ಕಪ್ಪಿ ನೊಣಗಳನ್ನು ಹಿಡಿತಿತ್ತಂತ ಹಿಂಗೆ. ಅದಕ್ಕೆ ಅದು ಏನಪ್ಪ ಅಂತಂದರೆ, ಆ ನೊಣವನ್ನು ತಿಂದು ನಾ ಸುಖದಿಂದ ಇರ್ತೀನಿ ಅನ್ನೋ ಭಾವದಲ್ಲಿ ನೊಣಕ್ಕೆ ಬಾಯಿ ಆಗ್ತಿತ್ತಂತ ಕಪ್ಪಿ. ಅದು ಯಾರ ಬಾಯಾಗ ಹೋಗ್ಯದ ಅರ್ಧ? ಈಗ ಹಾವಿನ ಬಾವಿಯಾಗ ಹೋಗ್ಯದ. ಆ ಬಾಯಿ ಒಳಗೆ ಹೋಗಿ ಹೆಂಗೆ ಆ ನೊಣ ಇನ್ನೊಂದು ನೊಣವನ್ನು ಕಪ್ಪಿ ಇನ್ನೊಂದು ನೊಣವನ್ನು ತಿಂದು ಸುಖದಿಂದ ಇರ್ತೀನಿ ಅನ್ನುವಂಥ ಭಾವ ಹೆಂಗದ, ಅದೇ ರೀತಿ ಏ ಮಾನವ, ಇದನ್ನು ನೀ ತಿಳ್ಕೊಂಡು ಬೇಗ ಒಳ್ಳೆ ಕೆಲಸವನ್ನು ಮಾಡು, ಪರಮಾತ್ಮನ ಸ್ಮರಣೆ ಮಾಡು. ಆಯುಷ್ಯ ಅನ್ನುವಂಥ ಹಾವಿನ ಬಾವಿಯಲ್ಲಿ ನೀ ಸಿಕ್ಕಾಕೊಂಡು ಬಿದ್ದಿದಿ. ಅದಕ್ಕೆ ಇನ್ನೂ ಭಾಳ ಸುಖದಿಂದ ಇರ್ತೀನಿ ಅಂತ ನೀ ತಿಳ್ಕೊಂಡಿದ್ದಿ. ಈ ಕ್ಷಣದಾಗ ಅದು ನುಂಗಿಬಿಡ್ತದೆ ಅನ್ನೋದು ನಿನಗೆ ಗೊತ್ತಿಲ್ಲ. ಅದಕ್ಕೆ ಅದನ್ನು ಬಿಟ್ಟುಬಿಡು, ಪಾಪ ಕೃತ್ಯಗಳನ್ನು ಬಿಟ್ಟುಬಿಡು, ಪರಮಾತ್ಮನ ಸ್ಮರಣೆ ಮಾಡಪ್ಪ ಅಂತ ಹೇಳುವಂಥದ್ದು. ಎಲ್ಲ ಆದಪ್ಪ, ಅವಾಗಿತ್ತು ಈಗಿಲ್ಲ ಅಂದ್ರೆ ಎಲ್ಲ ಅದಾವ. ಯಮನ ಭಟರು ಕರುಣಾರಸಮಯರೇ ಅಂದ್ರೆ, ಯಮನ ಭಟ್ರು ಅಂತಾರೆ ಯಾರು? ಯಮದೂತರು. ಯಮ ಬೇರೆ, ಯಮನ ದೂತರು ಬೇರೆ. ಅದಕ್ಕೆ ಅವ್ರು ಏನಂದಾರ, ಇಲ್ಲಪ್ಪ ಪಾಪ ಇವ್ರಿಗೆ ನಾವು ಕರ್ಕೊಂಡೇ ಹೋಗಂಗಿಲ್ಲ. ಇವರು ಯಾಕಂತಂದ್ರೆ ಈ ಯಮದೂತರು ಏನು ಮಾಡ್ತಾರಂತಂದ್ರೆ, ಪಾಪ ಎಷ್ಟು ಮಾಡ್ಯಾರ, ಪುಣ್ಯ. ಯಾಕಂತಂದ್ರೆ ಯಮದೂತರು ಮೊದಲು ಅನಂತ ರೀತಿಯಿಂದ ಪಾಪ ಕರ್ಮಗಳ ಲೆಕ್ಕವನ್ನು ತೋರಿಸಿ ಪಾಪಿಗಳನ್ನು ದಂಡಿಸ್ತಾರವ್ರು. ನೀ ಇಷ್ಟು ಪಾಪ ಮಾಡಿದ್ದು ನೋಡಪ್ಪ, ನೀ ಇಷ್ಟು ಪುಣ್ಯ ಮಾಡಿದ್ದು ನೋಡಪ್ಪ ಅಂತ ಲೆಕ್ಕ ತೋರಿಸಿ ದಂಡಿಸೋದು. ಈಗ ಅವರು ಸಹ ನರಕದಲ್ಲಿ ಬಿದ್ದು ಹೊರಳಾಡ್ತಕ್ಕಂಥ ಪಾಪಿಗಳ ದುಃಖವನ್ನು ಕಂಡು, ನಾವು ಪ್ರತಿ ಜನ್ಮದಲ್ಲಿ ನಾವು ದುಃಖವನ್ನೇ ಕೊಟ್ಟಿವಲ್ಲ, ನಮ್ಮ ಜನ್ಮಕ್ಕೆ ಧಿಕ್ಕಾರ ಇರಲಿ ಎಂದು ಕರುಣಾಶಾಲಿಗಳಾಗ್ಯಾರನ ನಿನಗೆ. ಯಮದೂತರು ಬ್ಯಾಡಪ್ಪೋ ಪಾಪ, ಇನ್ನು ಕಮ್ಮಗೆ ಭೂಮಿ ಮೇಲೆ ಇರಲಿ, ಸಂಸಾರ ಮಾಡ್ಕೊಂಡಿರಲಿ ಅಂತ ಭಾಳ ಜನ್ಮ ತೊಗೊಂಡು ಹೋಗಿವಿ ಇವರಿಗೆ. ಈಗ ಬೇಡ, ಸದ್ಯಕ್ಕೆ ಆರಾಮಾಗಿರಲಿ, ನಮ್ಮ ಜನ್ಮಕ್ಕೆ ಇಟ್ಟು ಬೆಂಕಿ ಹಾಕ, ಪಾಪ ಇಂಥವ್ರಿಗೆ ನಾವು ತೊಗೊಂಡು ಹೋಗಿ ಕಷ್ಟ ಕೊಟ್ಟಿವಲ್ಲ ಅಂತ ಏನಾದರೂ ಅವರು ಭಾಳ ಕರುಣಾಮಯಿಗಳಾಗ್ಯಾರ ಅಂತ ತಿಳ್ಕೊಂಡು ನೀನು. ಅದಕ್ಕೆ
ನಮಗೇನೂ ಮಾಡುವುದಿಲ್ಲ ಅಂತ. ಇವರು ಯಮದೂತರು ನಮಗೇನೂ ಮಾಡಂಗಿಲ್ಲ ಅಂತ ಹೇಳಿಬಿಟ್ಟು ನೀನು ಅನೇಕ ರೀತಿಯಿಂದ ಪಾಪದ ಕೃತ್ಯಗಳನ್ನು ಮಾಡಕತ್ತೀಯನಪ್ಪ. ಮತ್ತು ಇಲ್ಲಿ ಮಾಡಬೇಡ, ಹಂಗೆ ಮಾಡೋಕ್ಕೆ ಹೋಗಬೇಡ. ಅದಕ್ಕೆ ಮರೆವೇ ಚಿತ್ರಗುಪ್ತರಿಗೆ, ನೋಡ್ರಿ ಇವೇನಿಲ್ಲ ಅಂತ ತಿಳ್ಕೊಬೇಡ್ರಿ, ಮರೆವೇ ಚಿತ್ರಗುಪ್ತರಿಗೆ. ಚಿತ್ರಗುಪ್ತ ಅಂತ ಇಬ್ಬರು ಯಮಲೋಕದಲ್ಲಿ ಇರ್ತಾರೆ. ಈ CCTV ಅದಾವಲ್ಲ, CCTV ಹೆಂಗೀಗ ಕಂಡಿಡ್ದಾರ, ಅದು ಮೊದಲಿನಿಂದ ಬಂದಂಥದ್ದನ್ನೇ ಹೊಸ ಮಾಡಲ್ಲ ಕಂಡಿಡ್ದಾರ. ಅಂದ್ರೆ ಚಿತ್ರಗಳನ್ನು ತೋರಿಸುವಂಥದ್ದು, ಏನು ವರ್ತನೆಗಳನ್ನು ಮಾಡ್ತಾರೆ ಅದೆಲ್ಲ ಕಾಣುವಂಥದ್ದು ಇದು ಏನು ಅಂತಂದ್ರೆ CCTV ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಚಿತ್ರಗುಪ್ತರು ಅಂತ ನಮ್ಮೊಳಗೆ ಅದಾರ. ಅವ್ರು ಏನು ಮಾಡ್ತಾರೆ, ನೀ ಪಾಪರ ಮಾಡು ಪುಣ್ಯರ ಮಾಡು, ಅದನ್ನು ಚಿತ್ರ ಸಹಿತವಾಗಿ ಗುಪ್ತವಾಗಿ ಅಡಗಿಸ್ಬಿಡ್ತಾರೆ ನಿನ್ನೊಳಗೆ. ಅದಕ್ಕೆ ಎಲ್ಲಿ ಒಕ್ಕರು ಕೂಡ ನೀ ಏನು ಪಾಪ ಮಾಡಿದೆ ಅದು ನಿನಗೇ ಗೊತ್ತಿರ್ತದೆ, ಎಲ್ಲೂ ಆದರೂ ಬಿಡಂಗಿಲ್ಲ ಪರಮಾತ್ಮ ನೋಡ್ತಿರ್ತಾನೆ ಅನ್ನೋದಕ್ಕೆ ಚಿತ್ರಗುಪ್ತರು ಇರ್ತಾರೆ. ಅದು ಗುಪ್ತವಾಗಿ ಬರ್ಕೋತಿರ್ತಾರೆ ನೀ ಮಾಡೋಂಥದ್ದು ಪಾಪ ಪುಣ್ಯ ಎಲ್ಲ. ಅದು ಬರ್ಕೊಂಡು ಮತ್ತು ಪುಣ್ಯ ಪಾಪಗಳ ಲೆಕ್ಕವನ್ನು ಇಡ್ತಾರೆ ಅವರು. ಚಿತ್ರನು ಶರೀರದಿಂದ ಮತ್ತು ವಾಣಿಯಿಂದ ಆಗ್ತಕ್ಕಂಥ ಪುಣ್ಯ ಪಾಪಗಳನ್ನು ಬರೆದಿಡ್ತಾನೆ. ಚಿತ್ರಗುಪ್ತ ಏನು ಬರೆದಿಡ್ತಾನೆ, ಶರೀರದಿಂದ ಮಾಡಿದಂಥ ಪಾಪ ಮತ್ತು ವಾಣಿಯಿಂದ ಮಾಡಿದಂಥ ಪಾಪ, ಈ ಪುಣ್ಯ ಪಾಪಗಳನ್ನು ಬರೆದಿಡ್ತಾನೆ. ಯಾರು? ಚಿತ್ರ. ಮತ್ತು ಗುಪ್ತ ಏನು ಮಾಡ್ತಾನಂತಂದರೆ ಮನಸ್ಸಿನಿಂದ ಆಗ್ತಕ್ಕಂಥ ಪಾಪ ಪುಣ್ಯಗಳನ್ನು ಆತ ಬರೆದಿಡ್ತಾನೆ, ಗುಪ್ತವಾಗಿ ಬರೆದಿಡ್ತಾನೆ. ಇವರಿಗೆ ಮರುವೆಯ ದೋಷವು ಪ್ರಾಪ್ತವಾಗ್ತದೆ. ಯಾಕಂತಂದ್ರೆ ಅಂದ್ರೆ ಇವರು ಚಿತ್ರಗುಪ್ತರು ಇಷ್ಟೆಲ್ಲ ಬರೀತಾರಂತ ಇದ್ದರೂ ಕೂಡ ಅವರಿಗೆ ಮರೆವಿ ಹೋಗ್ಬಿಡ್ತದ, ಮರ್ತು ಬಿಡ್ತಾರ ಅಂತ ಏನಾದರೂ ಪಾಪಕೃತ್ಯಗಳನ್ನು ಮಾಡಕತ್ತಿದೆ ನೀನು. ಚಿತ್ರಗುಪ್ತರು ಇಲ್ಲಪ್ಪ, ಅವ್ರು ಏನು ಮಾಡ್ತಾರೆ ಅವ್ರಿಗೆಲ್ಲ ಮರ್ತೋಗ್ಬಿಡ್ತಾರೆ ಅವರು ಅಂತ ಏನಾದರೂ ತಿಳ್ಕೊಂಡಿಯೇನಪ್ಪ ನೀನು, ಅದಕ್ಕೆ ಮಾಡಕತ್ತೀಯೇನು ಮತ್ತು ಹೇಳ್ತಾರೆ. ಚರಿಸ ನಿಂತಿದೆ ಕಾಲವದು ಅಂದ್ರೆ ಈಗ ಯೌವನ ಬಾಲ್ಯ ಬರ್ತದ, ಬಾಲ್ಯ ಬಂಧಗಳೇ ಏನಾಗ್ತದ, ಯೌವನ ಬರ್ತದ, ಯೌವನ ಬಂಧಗಳೇ ಮುಪ್ಪು ಬರ್ತದ. ಹೌದಪ್ಪ. ಚರಿಸ ನಿಂತಿದೆ ಕಾಲವದು ಅಂದರೆ ಕಾಲ ಹೋಗುವುದನ್ನು ಬಿಟ್ಟು ಹಂಗ ನಿಂತು ಬಿಡ್ತದ. ಅದಕ್ಕೆ ಬಾಲ್ಯಾವಸ್ಥೆ ಹೋಗಿ ಯೌವನಾವಸ್ಥೆ ಪ್ರಾಪ್ತವಾಗುತ್ತಿತ್ತು ಮೊದಲು. ಈಗಿಲ್ಲಪ್ಪ, ನಾ ಬಾಲ್ಯ ಇದ್ದೀನಿ ಯೌವನದಿಂದ ಅದೀನಿ ಅಂದ್ರೆ ಯೌವನ ಹೋಗೋದೇ ಇಲ್ಲ. ಯೌವನ ಹೋಗೋದೇ ಇಲ್ಲ, ಮುಪ್ಪು ನನಗೆ ಬರೋದೇ ಇಲ್ಲ ಅಂತ ಏನಾದರೂ ಮನಸ್ಸಿನಾಗ ತಿಳ್ಕೊಂಡಿದ್ದೇನೆ ನೀನು. ಎಷ್ಟು ಮನುಷ್ಯ ಎಷ್ಟು ಒಂದು ಸೊಕ್ಕಿನಿಂದ ಮೆರಿತಾನಂದ್ರೆ ಶಕ್ತಿ ಇದ್ದಾಗ ಯೌವನದಾಗ ಮಾತ್ರ ಪಾಪದ ಕೆಲಸಗಳು ಘಟಿಸ್ತಾವೆ. ಯಾಕಂದ್ರೆ ಬಾಲ್ಯದಲ್ಲೂ ಇಲ್ಲ ಮತ್ತು ಮುಪ್ಪಿನಲ್ಲೂ ಇಲ್ಲ ಈ ಸೊಕ್ಕು. ಯಾಕೆ ಬಾಲ್ಯದಲ್ಲೂ ಅದಕ್ಕೆ ಏನು ಮಾಡ್ಕೊಳಕ್ಕಾಗಂಗಿಲ್ಲ, ಈ ಮುಪ್ಪಿನಲ್ಲೂ ಏನು ಮಾಡ್ಕೊಳಕ್ಕಾಗಂಗಿಲ್ಲ, ನಡುವು ಅಷ್ಟೇ ಕಾಣಿಸ್ತದ. ಅದಕ್ಕೆ ಅಲ್ಲಿ ಕೂಡ ಹೇಳ್ತಾರ, ನಡುವೇನು ನಿನಗೆ ಸೊಕ್ಕಿರ್ತದ ಆ ಟೈಮಿಗೆ ಹಾರಾಡಬೇಡಪ್ಪ, ಮುಂದೆ ಮತ್ತೆ ನೀ ಸಿಗೋ ಬೀಳವನೇ. ಅದಕ್ಕೆ ಇಲ್ಲಪ್ಪ ನಾನು ಬಾಲ್ಯದಲ್ಲೇ ಇರ್ತೀನಿ, ಯೌವನದಾಗಿದ್ದದ್ದು ಯೌವನದಲ್ಲೇ ಇದ್ದೀನಿ ನಾನು, ಮತ್ತೆ ಮುಂದೆ ಮುಪ್ಪಿನ ಅವಸ್ಥೆಗೆ ಹೋಗೋದೇ ಇಲ್ಲ ನಾನು. ಈಗ ಯಾರು ಹೋದ್ರು ಹೋಗ್ಯಾರ ಮುಪ್ಪಿನ ಅವಸ್ಥೆಗೆ, ಸತ್ತೋರು ಸತ್ತೋಗ್ಯಾರ. ಆದ್ರೆ ನನಗಿಲ್ಲ, ಈ ಕಾಲ ಮುಂದೆ ಹೋಗ್ಲಾರ್ದ, ದಿವಸಗಳು ಮುಂದೆ ಹೋಗ್ಲಾರ್ದ ನಿಂತು ಬಿಟ್ಟವಂತ ಏನಾರ ತಿಳ್ಕೊಂಡು ಪಾಪದ ಕೃತಿಗಳನ್ನು ಮಾಡ್ತೀಯೇನ ನೀನು? ಏನು? ಅದಕ್ಕೆ ನಿನಗೆ ಹೇಳ್ತಾರವರು ಎಲ್ಲ ಟೈಮು ಎಲ್ಲ ಹೆಂಗಾಗಕತ್ತದ, ಕರಿಗೆ ಹೋಗಕತ್ತದ ಟೈಮು, ಕರಿಗೆ ಎಲ್ಲ ದಿವಸ ಏನು ದಿವಸ ಒಂದೊಂದು ಕ್ಷಣ ಕಳೆದ್ರೆ ನಿನ್ನ ಭಾಗದಲ್ಲಿ ಒಂದು ಕ್ಷಣ ಹೋಯಿತು ಅಂತ ತಿಳ್ಕೊಳ್ಬೇಕು. ಇಲ್ಲ ಅದು ಹೋಗೋದೇ ಇಲ್ಲ, ಟೈಮ್ ನನಗಾಗಿ ತಟಸ್ಥವಾಗಿ ನಿಂತದಂತ ಏನಾರು ತಿಳ್ಕೊಂಡು ಪಾಪದ ಕೃತ್ಯಗಳನ್ನು ಮಾಡಕತ್ತೀಯೇನಪ್ಪ. ಅದಕ್ಕೆ ಮಾಡಬೇಡ. ಯಾಕಂದ್ರೆ ಸಮಯ ಹೋಯಿತು ಅಂದ್ರೆ ಮತ್ತೆ ಸಿಗಂಗಿಲ್ಲ, ಮಾನವ ಜನ್ಮ ಮತ್ತೆ ಸಿಗಂಗಿಲ್ಲ. ಭಾಳ 84 ಲಕ್ಷ ಶರೀರಗಳನ್ನು ದಾಟ್ಕೊಂಡು ಬಂದಿದೆ. ನಾನಾ ಶರೀರಗಳನ್ನು ದಾಟ್ಕೊಂಡು ಭಾಳ ಎತ್ತರಕ್ಕೆ ಬಂದಿದೆಪ್ಪ ಮಾನವ ಶರೀರಕ್ಕೆ. ಈ ಮಾನವ ಶರೀರಕ್ಕೆ ಉಂಡು ತಿಂದು ಹಂಗೆ ಸೊಕ್ಕಿನಿಂದ ಹೋದಿ ಅಂತಂದ್ರೆ ಇದೇ ಶರೀರ ಮತ್ತೆ ಮುಂದೆ ಬರ್ತದೆ ಅಂತ ತಿಳ್ಕೊಂಡಿದ್ದೇನಪ್ಪ. ಇಲ್ಲ, ಅಚಾನಕ್ ಬಂದುಬಿಟ್ಟದ ಇದು.
ಹೆಂಗೆ ಬಂದದಂತಂದ್ರೆ ನಿನ್ನ ಒಂದು ಪುಣ್ಯದ ಒಂದು ಕಾರ್ಯ ಎಲ್ಲೋ ನಡೆದೋದಕ್ಕಾಗಿ ಈ ಶರೀರ ನಿನಗೆ ಸಿಕ್ಕದ ಮಾಣಿಕ್ಯ. ಮಂಗನ ಕೈಯಿಗೆ ಮಾಣಿಕ್ಯದಂತೆ ಹಾಂಗೂ ಹೀಂಗೂ ಕಳೆದಿತ್ತಂತೆ. ಹೇಳ್ತಾರೆ, ಕುರುಡು ನಾಯಿ ಸಂತೆಗೆ ಬಂದಂತೆ. ಅದು ಯಾಕೋ ಬಂತು? ಕುರುಡು ನಾಯಿ ಸಂತೆಗೆ ಬಂದಂತೆ. ಏನಾಗ್ಯದ? ನಿಜವಾದ ನೀ ಕಣ್ಣು ತೆಗಿಲಿಲ್ಲ ಅಂದ್ರೆ ಕುರುಡು ನಾಯಿ. ನಿನಗೆ ಮನುಷ್ಯ ಅನ್ನಂಗಿಲ್ಲ, ನಾಯಿ, ಕುರುಡು ನಾಯಿ. ಹೇಳ್ತಾರೆ, ಕಂಡ ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎಲುಬು ಕಡಿದಿತ್ತಂತೆ, ಹೆಂಡಿರ ಮಕ್ಕಳ ನೆಚ್ಚಿತ್ತಂತೆ, ಕೊಂಡು ಒಯ್ಯುವಾಗ ಯಾರಿಲ್ಲವಂತೆ. ಕಂಡ ಸಕ್ಕರೆ ಎಂಥ ಕಂಡ ಸಕ್ಕರೆ ಅದಂದ್ರೆ ಯಾರಿಗಿಷ್ಟ ಐತೆ ಹೇಳ್ರಿ? ಇದ್ರಾಗ ಅಖಂಡವಾದಂಥ ಸಕ್ಕರೆ ತುಂಬ್ಯದಪ್ಪ ಅಂದ್ರೂ ಇಷ್ಟ ಇಲ್ಲ. ಕಂಡ ಸಕ್ಕರೆ ಹಿತವಿಲ್ಲವಂತೆ, ಮಂಗನ ಕೈಯಿಗೆ ಮಾಣಿಕ್ಯದಂತೆ ಹಾಂಗೂ ಹೀಂಗೂ ಕಳೆದಿತ್ತಂತೆ. ವ್ಯರ್ಥ. ಯಾಕಂದರೆ ಹೋಗುವಾಗ ಪುರಂದರ ವಿಠಲನ ಮರೆತು ಕೊನೆಗೆ ವ್ಯರ್ಥ ಪಟ್ಟಿತ್ತಂತೆ. ಎಷ್ಟು ಚಂದ ಅದ. ಅದಕ್ಕೆ ಈ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಂಗೆ ಆಗ್ಬಿಟ್ಟದ. ಏನಾದರೂ ಮಾಡ್ಕೊಳ್ಳೋದೇ ಇದ್ರ, ಇಂಥದ್ದು ತಿಳ್ಕೊಳ್ಳೋದೇ ಇದ್ರ ಏನಾಗ್ತದಪ್ಪ ಅಂದ್ರೆ ಈ ಶರೀರ ಅನ್ನುವಂಥದ್ದು ಮಾಣಿಕ್ಯ ಕಳ್ಕೊಂಡ್ಬಿಡ್ತಿದೆ. ಅದು ಹಂಗೆ ಹಿಂಗೆ ಎಷ್ಟೋ ಜನ ಹೇಳ್ತಾರೆ, ನಮಗೆ ಮನಸ್ಸೇ ಬರಂಗಿಲ್ಲ ರೀ, ದಿನ ಕುಂದಿರ್ತೀವಿ, ಮನಸ್ಸು ಟೈಮ್ ಹೋಗೋದ ಗೊತ್ತಾಗಂಗೆ, ಕೆಲವ್ರು ಟೈಮ್ ಹೋಗೋದ ಗೊತ್ತಾಗಲ್ಲ ಅಂತಾರೆ, ಕೆಲವರು ಟೈಮ್ ಹೋಗನೇ ಒಲ್ದ್ರಿ ಅಂತಾರೆ. ಯಾಕಂತಂದ್ರೆ ಅದು ಮಂಗನ ಕೈಗೆ ಮಾಣಿಕ್ಯ ಹೆಂಗೆ ಮಾಡ್ತಂದ್ರೆ ಹಂಗೆ ಹಿಂಗೆ ಕಳೆದ್ಬಿಡ್ತದೆ. ಅದು ಒಂದು ಸಲ ಏನೋ ಬಿಜಿಯಾಗಿ ಟೈಮ್ ಕಳೆದ್ಬಿಟ್ಟು ಭಾಳ ಬಿಜಿ, ಟೈಮ್ ಸಿಗ್ಲಾರ್ದಂಗೆ ಆಗಿಬಿಟ್ಟದಂತ. ಅದು ಒಳ್ಳೇದಕ್ಕೆ ಕಳೆದಿರ್ತದೆ ಅನ್ನೋದು, ಅದು ಬಾತಿಗೆ ಬರಲಾರ್ದು ಕಳೆದಿರ್ತದೆ. ಮತ್ತು ಟೈಮೇ ಹೋಗೋಲ್ದಂತಂಥದ್ದು. ಇದು ಟೈಮ್ ಹೋಗಲ್ದಂತ, ಇದು ಆ ಕಡೆ ತಿರುಗಾಡ್ತದೆ, ಈ ಕಡೆ ತಿರುಗಾಡ್ತದೆ, ಮನಸ್ಸು ಬರೋಲ್ದಂಥದ್ದು, ಹಂಗೆ ಹಿಂಗೆ ಅಂತಂದ್ಕೋಸ್ ಇದು ಟೈಮ್ ಕಳೀತದೆ. ಅದಕ್ಕೆ ಜ್ಞಾನಿ ಒಬ್ಬನ ಸಾರ್ಥಕ ಮಾಡ್ಕೊತಾನೆ ಇದು ಟೈಮನ್ನು. ಅದು ಸತತ ಕೇಳ್ತಾನೆ, ಚಿಂತನೆ ಮಾಡ್ತಾನೆ, ಮನನ ಮಾಡ್ತಾನೆ, ಅದೇ ಒಂದು ಧ್ಯಾನದಲ್ಲಿ ಇರ್ತಾನೆ. ಅದಕ್ಕೆ ಈ ಶರೀರವನ್ನು ಆತ ಸಾರ್ಥಕ ಮಾಡ್ಕೊತಾನೆ. ಇವಿಲ್ಲೇವು ಮಂಗನ ಕೈಗೆ ಮಾಣಿಕ್ಯದಂತೆ ಹಾಂಗೂ ಹಿಂಗೂ ಕಳೆದಿತ್ತಂತೆ, ಹಂಗೆ ಹಿಂಗೆ ಮಾಡಿದನ್ನು ವ್ಯರ್ಥವಾಗಿ ಹಾಳು ಮಾಡ್ಕೊಂಡು ಬಿಡ್ತದೆ. ಅದಕ್ಕೆ ಇಲ್ಲಿ ಕೂಡ ಜ್ಞಾನಿಗಳು ಹೇಳ್ತಾರೆ, ಯಾವ ರೀತಿಯಪ್ಪ ಅಂತಂದರೆ ಇದು ನಿನಗ ಶರೀರ ಇಲ್ಲಿ ಕಾಲ ಅನ್ನುವಂಥದ್ದು, ಟೈಮ್ ಅನ್ನುವಂಥದ್ದು ಹೋಗ್ಲಾರ್ದು ನಿನ್ನ ಸಲುವಾಗಿ ನಿಂತು ಬಿಡ್ತೀನಿ, ನೀ ಮಾಡಂಗೆ ಮಾಡಿ ಕಮ್ಮಗಂತಂತದನ ಇಲ್ಲ. ಇದು ಕಳೆದ ಹೋಗ್ತದ. ಅಲ್ಲಿವರೆಗೂ ನೀನು ಕೆಲಸ ಮಾಡಬೇಕಾಗ್ಯದ. ನೀನು ಟೈಮ್ ಆದ ನಿನಗೆ. ಪರೀಕ್ಷೆದಾಗ 3 ತಾಸು ದಾಟಿದ ನಂತರ ಮತ್ತೆ ಬರೆಯೋಕ್ಕೆ ಕೊಡ್ತಾರೆ, ಪೇಪರ್ ಕಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ 3 ತಾಸು ಆದ್ರಿ, ಬಾಲ್ಯ 1 ತಾಸು, ಯೌವನ 1 ತಾಸು, ಮುಪ್ಪು ಅಂತ. ಈ 3 ತಾಸಿನಾಗ ನೀನು ಪರೀಕ್ಷೆ ಬರಿಬೇಕಾಗ್ಯದ, ಪರಮಾತ್ಮನ ಪರೀಕ್ಷೆ ಬರಿಬೇಕಾಗ್ಯದ. ಅಂದ್ರೆ ಹೆಂಗೆ ಮಾಡವ ನೀನು? ಅಲ್ಲಿ ತನಕ ಓದಿದ್ರೆ ಪಾಸ್ ಆಗ್ತಾರ, ಏನು ಓದಲಾರ್ದು ಪಾಸ್ ಆಗ್ತಾರೆ? ಅಂದ್ರೆ ಪರೀಕ್ಷೆ ಯಾವಾಗಿರ್ತದೆ? ವರ್ಷದ ಕೊನೆಗಿರ್ತಾವೆ ಪರೀಕ್ಷೆ, ಹೌದಿಲ್ಲ? ಮತ್ತು ನಮ್ಮದು ಪರೀಕ್ಷೆ ಯಾವಾಗದ? ಕೊನೆಗಾದಂತ ತಿಳ್ಕೊಬೇಕು. ಈಗ ಇಲ್ಲ, ಕೊನೆ ಪರೀಕ್ಷೆ ಅದು, ಕೊನೆಗದ ಪರೀಕ್ಷೆ ಬರೆಯೋದು. ಅದಕ್ಕೆ ಮತ್ತು ನಾವು ಕಟ್ಟೇ ಇಲ್ಲರಿ ಹಂಗೆ ತಿರುಗಾಡ್ತೀವಿ ಅಂತಂದ್ರೆ ಮತ್ತೇನದು? ಆಯ್ತು, ಹಂಗೆ ಕುಂದ್ರೋದು. 10 ವರ್ಷ ಆದ್ರೆ ಅದೇ ಶಾಲೆಗೆ ಕುಂದ್ರದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಯೌವನ 1 ತಾಸು, ಬಾಲ್ಯ 1 ತಾಸು, ಯೌವನ 1 ತಾಸು, ಮುಪ್ಪು 1 ತಾಸು. ಈ 3 ತಾಸಿನಲ್ಲಿ ನೀನು ಬರೀಬೇಕು. ಈಗ ನೀನು ಇಲ್ಲಿಂದನೇ ಬಾಲ್ಯದಾಗಲಿ, ಯೌವನದಾಗಲಿ, ಮುಪ್ಪಿನಾಗಲಿ ನೀನು ಮಾಡ್ಕೊತ ಬಂದೆ ಅಂದರೆ ಪರೀಕ್ಷೆ ಈಜಿ ಆಗ್ತದೆ, ಪಾಸ್ ಆಗ್ತದೆ. ಪರಮಾತ್ಮ ನೀನು ಸರ್ಟಿಫಿಕೇಟ್ ಕೊಟ್ಬಿಡ್ತಾನೆ. ಇನ್ನೇನಾಗ್ತದೆ? ಆನಂದ ಆಗ್ತದೆ. ಆನಂದೇ ಎಲ್ಲ ಇವರೆಲ್ಲ ಯಾಕೆ ಹೇಳಕತ್ತಾರೆ? ಇವರೆಲ್ಲ ಜ್ಞಾನಿಗಳು ಅಂದ್ರೆ ನೀನೇನು ಕಷ್ಟ, ಎಲ್ಲ ರೋಗ ರುಜಿನ, ಸಂಸಾರ, ಹಂಗೆ ಸಾಯ್ತೀನಿ, ಬದುಕ್ತೀನಿ, ಹುಟ್ತೀನಿ, ಕಷ್ಟ ಅಂತೇನು ಹೊತ್ಕೊಂತ ಕುಂತಿದ್ದಿ, ಅವನ್ನೆಲ್ಲ ಬಿಡ್ಸಕ್ಕೆ ಹೇಳಕತ್ತಾರೆ ಅವ್ರು. ಸಂತೋಷದ ಅಡಿಗೆ ತೊಗೊಂಡೋಗ, ಖುಷಿಯಾಗಿರ್ಬೇಕು. ನಿನಗೇನು ದುಃಖ ಅದಾವ ಅವೆಲ್ಲ ನಿವಾರಣೆ ಆಗಬೇಕು, ಬರೀ ಸುಖದಿಂದ ಇರಬೇಕು ಅನ್ನುವಂಥದ್ದಕ್ಕೆ ಕರ್ಕೊಂಡು ಹೋಗಕ್ಕೆ ಹೇಳಕತ್ತಾರ ಅವ್ರು. ಅಷ್ಟೇ ಸುಮ್ಮನೆ ಹೇಳಕತ್ತಾರ, ನಾನು ಅನ್ಸಕ್ಕ ಕೊಂದಿಸ್ಬೇಕಲ್ಲೇ ಮಾಡ್ಬೇಕಲ್ಲ ಅಂತ ಹೇಳ್ತಾರ.
ಅದು ಅಂಜದನ್ನು ಬಿಟ್ಬಿಡು. ಅದಲ್ಲ, ನೀನು ಒಳಗೆ ಬೇರೆ ಅದು ನೋಡಪ್ಪ, ದೊಡ್ಡ ಸ್ವರೂಪ ಅದ. ಆ ಸ್ವರೂಪ ಹೆಂಗದಂತಂದ್ರೆ ಅದ್ಭುತ. ಏನು ಎಷ್ಟು ತಿಂದ್ರು, ಕಲ್ಲು ಸಕ್ಕರೆ ತಿಂದರೂ ಕೂಡ ಅದು ಕರಗಲಾರ್ದಂಥದ್ದು. ಅದು ಅಮೃತ ಅದು ನಿನ್ನ ಒಳಗೆ. ಅದು ಅಮೃತ ಪಾನ ಮಾಡಿದಂದ್ರೆ ಮುಗಿದೋಯ್ತು, ಎಲ್ಲರಿಗಿಂತ ಶ್ರೇಷ್ಠ ಆಗಿಬಿಡ್ತಿದ್ದಿ. ಈ ಲೋಕಕ್ಕೆ ನೀವು ಒಡೆಯನಾಗಿಬಿಡ್ತಿದ್ದಿ. ಯಾರನ್ನ ಒಲ್ಲ ಅಂತಾರೆ. ಈಗ ನೋಡು, ಎಲ್ಲನ ಅಲ್ಲಿ ಇಲ್ಲಿ ಗೆಲ್ಲಬೇಕು ಮಾಡ್ಬೇಕಂತ ಎಲೆಕ್ಷನ್ದಾಗ ಗೆದ್ದು ನಮ್ಮ ಸರಿನೇ ಯಾರಿಲ್ಲ ಅಂತಾರೆ. ಇಡೀ ಜಗತ್ತನ್ನೇ ಗೆದ್ದು ಅಂಥ ಪರಮಾತ್ಮನ ಸ್ವರೂಪವನ್ನು ತಿಳ್ಕೊಂಡು ಇಡೀ 14 ಲೋಕಗಳಿಗೆ ಒಡೆಯನಾಗಕ್ಕೆ ಯಾರಾದರೂ ಒಲ್ಲ ಅಂತಾರೆ. ಒಲ್ಲ ಅಂತೀವಲ್ಲ ನಾವು ಮೂರ್ಖರು. ಅದಕ್ಕೆ ಜ್ಞಾನಿಗಳು ಹೇಳ್ತಾರ, ದಿವಸ ನಿನಗೆ ಹಿಂಗೆ ಹೋಗ್ತಾವಂದ್ರೆ ಹಂಗೂ ಹಿಂಗೂ ಕಳಿಬೇಡಪ್ಪ, ಇದನ್ನು ಮಾಡ್ಕೊ. ಇವೇನು ಕಾಲ ಮುಂದಕ್ಕೆ ಹೋಗಂಗಿಲ್ಲ ಅಂತ ಏನಾರ ತಿಳ್ಕೊಂಡು ಇಂಥದ್ದೆಲ್ಲ ಮಾಡಕತ್ತೀಯೇನಪ್ಪ, ಮಾಡಕ್ಕೆ ಹೋಗ್ಬೇಡ ಅಂತ ಕೂಡ ಹೇಳತ್ತಾರ. ಆಮೇಲೆ ಇನ್ನು ವರ್ತಮಾನ ಕಾಲದಲ್ಲಿ ಆಗ್ತಕ್ಕ ದುಃಖಗಳನ್ನು ಮತ್ತು ಮುಂದಿನ ಒಂದು ನುಡಿ ಹೇಳ್ತಾರೆ. ಇವು ಭಾಳ ಚಂದ ಅದಾವ. ಯಾಕಂದರೆ ನಮಗೆ ಪರಮಾತ್ಮನ ಸ್ಮರಣೆ ಅನ್ನುವಂಥದ್ದು ಒಕ್ಕೋಬೇಕು. ತಲೆ ಏನು ಸಂಸಾರ ಅಂತ ತಲೆಗೆ ಒಕ್ಕೊಂಡದ, ಅದ್ರಂಗ ಭಗವಂತನ ಒಂದು ಸ್ಮರಣೆ ತಿಳ್ಕೊಳ್ಬೇಕು, ಕೇಳಬೇಕು ಅನ್ನುವಂಥ ಸ್ಮರಣೆ ನಮ್ಮಲ್ಲಿ ಹೊಕ್ಕೊಂಡಾಗ ನಾವು ಗೆದ್ದಿವಿ ಅನ್ನಬೇಕು. ಅದಕ್ಕೆ ಜ್ಞಾನಿಗಳಿಗೆ ಎಚ್ಚರಿಕೆ ಏನಂದ್ರೆ, ಅವರಿಗೆ ಭಯ ಆಗ್ಬಿಡ್ತು, ಎಚ್ಚರಿಕೆ ಆಗ್ಬಿಡ್ತು. ಏನಪ್ಪ ಈ ಭೂಮಿಗೆ ಬಂದ ಮೇಲೆ ಗೌತಮ ಬುದ್ಧ ಹೆಂಗೆ ಎಚ್ಚರಿಕೆ ಅದು ನಮ್ಮ ಕಣ್ಣಿಗೆ ಎಷ್ಟು ನಡೀತಾವಂದ್ರೂ ಕೂಡ ಅವ್ರಿಗಾಗೆ ನಮಗೇನಂತೀವಿ, ಅವರು ಹಂಗಾಗಿ ನಾವು ಹಿಂಗೆ ಇರ್ತೀವಿ ಅಂತೀವಿ. ಗೌತಮ ಬುದ್ಧ ಏನಂತ ದೊಡ್ಡ ರಾಜ, ಆತ ದೊಡ್ಡ ವ್ಯಕ್ತಿ ಆಗ್ತಾನ ಅಂತ ಹೇಳಿಬಿಟ್ಟಿದ್ರು ಒಬ್ಬರು. ಅವ್ರ ಅಪ್ಪಗೆ ಭಯ ಆಗಿಬಿಡ್ತು. ಏನಪ್ಪ ನನ್ನ ಮಗ ರಾಜನಾಗಬೇಕು, ರಾಜ ಆಗೋದು ಬಿಟ್ಟು ಕೇಸಿ ಮತ್ತೆ ಏನಾರು ಸನ್ಯಾಸಿ ಆಗಿಬಿಟ್ನಂದ್ರೆ ಹೆಂಗೆ ಮಾಡಲಿ ಅಂತ ಭಯ ಆಗಿಬಿಡ್ತದಗ. ಬೇಡ ಆತನ ಹೊರಗೆ ಕಳಿಸೋದು ಬೇಡ ಅಂತ ದೊಡ್ಡದು ಕಂಪೌಂಡ್ ಕಟ್ಟಿ ಆ ರಾಜ್ಯದಲ್ಲೇ ತನ್ನ ಏನು ಅರಮನೆ ಆದ ಅರಮನೆಯಲ್ಲೇ ಬೆಳೆಸಿಬಿಟ್ಟ. ಆತ 12 ವರ್ಷ ದೊಡ್ಡವಾದ, ಏನು ಹೊರಗಿನ ಪ್ರಪಂಚನೇ ನೋಡಿಲ್ಲ. ಆತ ನೋಡ್ಬೇಕಾದ್ರೆ ಬರೀ ಅರೆದವ್ರನ್ನ, ಸಣ್ಣ ಮಕ್ಕಳನ್ನ ಇದನ್ನು ಅಷ್ಟೇ ನೋಡಿ ಬೆಳೆದಿದ್ದ. ಗೊತ್ತಾಗಿರಲಿಲ್ಲ ಅವನಿಗೆ, ಏನು ಗೊತ್ತಾಗಲಿಲ್ಲ. ಆಮೇಲೆ ಅಚಾನಕ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ತಂದೆಗೆ ಗೊತ್ತಿರಂಗಿಲ್ಲ ಹೊರಗಡೆ ಹೋದ. ಕಂಪೌಂಡ್ ಬಿಟ್ಟರೆ ಅರಮನೆ ಬಿಟ್ಟು ಸ್ವಲ್ಪ ಹೊರಗೆ ಹೋಗಟ್ಟಿಗೆ ದಾರ್ಯಾಗ ಒಂದು ಅಜ್ಜಿ ಮುಪ್ಪಾನ ಮುದುಕಿ, ಅದು ಗಡ 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 ಹಿಂಗೆ ನಡ್ಕೋವಂತ ಹೋಗ್ತಿತ್ತು. ಅದನ್ನು ನೋಡಿಬಿಟ್ಟು ಗಾಬರಿ ಆಗಿಬಿಡ್ತದೆ. ಅಲ್ಲೇಲೆ ಇಷ್ಟು ವರ್ಷ ಆದ್ರೆ ಇಂಥ ಅಜ್ಜಿನ ನೋಡೇ ಇಲ್ಲಲ್ಲ, ನಮ್ಮಪ್ಪ ನನಗೆ ತೋರಿಸೇ ಇಲ್ಲ, ನನ್ನ ಅರಮನೆಗಿಂತ ಅಜ್ಜಿನ ನೋಡಿಲ್ಲ. ಇಂಥ ಶರೀರ ಇಷ್ಟು ಒಂದು ಕೃಷಿ ಆಗ್ಯದಂತಂದ್ರೆ ಈ ಶರೀರದಂಗೆ ನನ್ನ ಶರೀರನೂ ಆಗ್ತದಲ್ಲ ಮುಂದೆ. ನಾನು ಈ ಶರೀರ ಈ ಥರ ಕೃಷಿ ಆಗ್ತದೆ, ಈ ಥರ ಮುಪ್ಪಾವಸ್ಥೆಗೆ ಬರ್ತದ ಈ ಶರೀರ. ನಾ ತಿಳ್ಕೊಂಡಿದ್ದೆ ನಾನು ಹಿಂಗೆ ಇರ್ತೀನಿ ಯಾವತ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನಾನು ಹಿಂಗೆ ಆಗ್ತೀನಲ್ಲಪ್ಪ ಅಂತ ತಲೆಗೆ ಬಂತು. ಅದನ್ನು ನೋಡ್ದ, ಮುಂದಕ್ಕೆ ಹೋದ. ಒಂದು ತಾತನ್ನ ಹುಷಾರಿರಲಿಲ್ಲ, ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದ್ದರು. ಭಾಳ ದೊಡ್ಡ ಹುಷಾರಿರಲಿಲ್ಲ, ಅದಕ್ಕೆ ರೋಗ ಬಂದಂಗಾಗಿತ್ತು. ಅದನ್ನು ನೋಡಿದ, ಅಲ್ಲೇಲೆ ಶರೀರಕ್ಕೆ ರೋಗನೂ ಹಿಂಗೆ ಬರ್ತದ ಅಂದರೆ ಆ ಶರೀರ ಬೇರೆ ಇಲ್ಲ, ನನ್ನ ಶರೀರ ಬೇರೆ ಇಲ್ಲ. ಅದಕ್ಕೆ ಬಂದಂಥ ರೋಗ ರುಜಿನ ನನ್ನ ಶರೀರಕ್ಕೂ ಬರ್ತದಲ್ಲ, ಇದನ್ನು ನಾನು ನೋಡಿಲ್ಲ, ಈಗ ನೋಡಿದೆ ಅನ್ನುವಂಥ ಭಾವ ಅದಕ್ಕೆ ಬಂತು. ಮತ್ತು ತಕ್ಷಣ ಮುಂದಕ್ಕೆ ಹೋದ. ಒಂದು ಹೆಣನ ಚಟ್ಟದ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ರು. ಅದನ್ನು ನೋಡಿ ಅದಕ್ಕೆ ಅಬಾ ನಾ ಈ ಜಗತ್ತನ್ನೇ ನೋಡಿಲ್ಲ, ನಾನೇನು ಅಂದ್ಕೊಂಡಿದ್ದೀನಿ, ಸಾಯ್ದೆ ಹಂಗೆ ಇರ್ತೀನಿ ಅಂತ ತಿಳ್ಕೊಂಡಿದ್ದೆ ನಾನು. ಆದ್ರೆ ಈ ಶರೀರ ಹಿಂಗೂ ಆಗ್ತದ, ಇದು ಹಿಂಗೂ ಬಿಟ್ಟು ಹೋಗ್ತದ ಅಂತ ವಿಚಾರ ಬಂತು ಅದಕ್ಕೆ. ಅದನ್ನೂ ಇಟ್ಕೊಂಡ. ಇವೆಲ್ಲ ಚಿತ್ರಣ ನೋಡಿ ಮನಸ್ಸಿನಲ್ಲಿ ಅದಕ್ಕೆ ಭಾಳ ಸುತ್ತಕತ್ತಿತ್ತು. ಏನೇ ಇದ್ದರೂ ಕೂಡ, ಎಷ್ಟೇ ಆಸ್ತಿ ಅಂತಸ್ತು ಏನೇ ಇದ್ದರೂ ಕೂಡ ಒಂದಲ್ದು ಒಂದು ಸಲ ಈ ಶರೀರ ಇದನ್ನು ತಿನ್ನೋದಕ್ಕಾಗಲಿ, ಇದನ್ನು ಭೋಗ್ಸೋಕ್ಕಾಗಲಿ ಉಳಿಯೋಂಗಿಲ್ಲ. ಮನೆಗೆ ಆಸ್ತಿ ಅಂತಸ್ತು ಉಳಿಯೋವರೆಗೂ ಒಟ್ಟಿ ಬಟ್ಟಿ ಕಟ್ಟಿ 40 ವರ್ಷದಿಂದ ದುಡಿತಾನೆ ಒಬ್ಬ ಮನುಷ್ಯ. ಆದರೆ 40-50 ವರ್ಷ ಆದ ನಂತರ ಕುಂತು ತಿನ್ನೋದಕ್ಕೆ ಈ ಶರೀರ ಸಾಥ್ ಕೊಡೋಂಗಿಲ್ಲ ಅಂದಾಗ ಎಷ್ಟು ವಿಚಿತ್ರ ಅನ್ನಿಸ್ತು. ಆವಾಗ ಅಳತದ ಮನಸ್ಸು. ಯಾಕಂದ್ರೆ 40-50 ವರ್ಷ ಏನೂ ತಿನ್ನಲಾರ್ದ ಮಕ್ಕಳಿಗಾಗಲಿ, ಈಗ ನಾವು ನೋಡ್ತೀವಿ ಚಿತ್ರಣಗಳು ನೋಡ್ತೀವಿ,
ಮಕ್ಕಳಿಗಾಗಲಿ ಅದಾಗಲಿ ಇದಾಗಲಿ ಅಂತ ಲೋನ್ ತೆಗೆದು ಅದು ತೆಗೆದು ಸೋತು ಸುಣ್ಣಾಗಿಬಿಡ್ತಾರ. ಕೊನೆಗೆ ರೊಕ್ಕ ಬರ್ತದ, ಎಲ್ಲ ಸಿರಿ ಸಂಪತ್ತು ಬರ್ತದ. ಆದಾಗ ಅವ್ರಿಗೆ ಅವು ಮಾಡಿ ಗಳಿಸ್ಬಿಡ್ತಾನೆ. 40 ವರ್ಷ ತನ ಸಿಕ್ಕಾಪಟ್ಟೆ 45 ವರ್ಷ ತನನ ಗಳಿಸ್ತಾನ, ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾನ, ಎಲ್ಲ ಮಾಡ್ತಾನ. ಕುಂತು ತಿನ್ಬೇಕಂದಾಗ ಈ ಶರೀರ ಸಾಥ್ ಕೊಡೋಂಗಿಲ್ಲ. ಆವಾಗ ಏನಾಯಿತು ಅಂದ್ರೆ ಅವಾಗ ಶರೀರ ಸಾಥ್ ಕೊಡೋಂಗಿಲ್ಲ. ಆವಾಗ ಶರೀರ ಸ್ವಾಧೀನ ತಪ್ಪುತ್ತದ, ನಾನಾ ರೋಗಗಳು ಕಾಡಕ್ಕೆ ಶುರುವಾಗ್ತಾವ. ಆವಾಗ ಹೆಂಡತಿ ಮಕ್ಕಳ ಕೈಯಲ್ಲಿ ಅದು ದುಡ್ಡೇನು ಗಳಿಸಿದ್ದು ಹೋಗ್ಬಿಡ್ತಂದಾಗ ಆವಾಗ ಏನಾದರೂ ಕೈ ಎತ್ತಿ ದಾನ ಮಾಡ್ಬೇಕಂತ ಏನಾದರೂ ಸ್ವಲ್ಪ ಅನಿಸಿದ್ರೆ ಸ್ವಲ್ಪ ದಾನ ಮಾಡ್ತೀನಿ ಕೊಡ್ರಿ ಅಂದ್ರೆ, ಕುಂದ್ರು, ಹಾಕಿದಷ್ಟು ರೊಟ್ಟಿ ತಿನ್ಕೊಂಡು ಕುಂದ್ರಕ್ಕಾಗಂಗಿಲ್ಲ ನಿನಗೆ. ಆ ವಿಚಾರಗಳು ಅಲ್ಲಿ ಸಿಕ್ಬಿಡ್ತಾವ. ಸಿಕ್ಕಾಗ ಏನಾಯಿತು, ಮನಸ್ಸು ಅಳಕ್ಕೆ ಶುರು ಆಗ್ತದೆ. ಅವಾಗ ಇಷ್ಟು ದಿವಸ ಶರೀರ ಏನು ದುಡ್ದಿತ್ತು, ಅವಾಗ ಮನಸ್ಸು ಚಿಂತನೆ ಮಾಡ್ತಿರ್ಲಿಲ್ಲ. ಕೊನೆಗೆ ಮನಸ್ಸು ಅಳಕ್ಕೆ ಶುರು ಮಾಡ್ತದ, ನಾನು ಇಷ್ಟು ದಿವಸ ದುಡ್ದೆ, ನನ್ನ ದುಡ್ಡು ನನಗೆ ಆಗ್ತಾಯಿಲ್ಲ. ಎಷ್ಟು ದುಃಖ, ಎಷ್ಟು ದುಃಖ ದುಃಖ ದುಃಖ. ನನ್ನ ಶರೀರ ನನಗೆ ಸಾಥ್ ಕೊಡ್ತಾ ಇಲ್ಲ, ನನ್ನ ರೊಕ್ಕ ನಾನು ಇಷ್ಟು ದಿವಸ ದುಡ್ದಿದ್ದೀನಿ, ನನ್ನ ರೊಕ್ಕ ನನ್ನ ಕೈಗೆ ಬರ್ತಾ ಇಲ್ಲ ಅಂತ ಅವಾಗ ಮನಸ್ಸು ಅಲ್ಲಿ ಏನು ಜರ್ಜಿತವಾಗಿ ಆಗ್ಬಿಡ್ತದ. ಹಾಗಾಗಿ ಕೊನೆಗೆ ಏನಾಗ್ತದಂದ್ರೆ ಏನು ಬರೆದಿದೆ ಅದೇ ರಿಸಲ್ಟ್ ಅಲ್ಲಿ ಆಗ್ತದೆ. ನೀ ಸುಖ ಯಾವಾಗ ಆಗ್ತದೆ ನಿನಗೆ. ಅದಕ್ಕೆ ಜ್ಞಾನಿ ಹೇಳ್ತಾರೆ, ಯಾವ ಬಲ ಹಿಡ್ಕೊಂಡು ನೀನು ಇದ್ರಾಗ ನಂಬಿ ಹೋಗಕತ್ತಿದಿ, ಮಾಡಪ್ಪ, ನಂಬಕ್ಕೆ ಹೋಗಬೇಡ. ಅದಕ್ಕೆ ಜ್ಞಾನಿಗಳು ಬುದ್ಧಿಗೇನಾಯಿತು, ಇದು ರಾಜ್ಯ ಕಾಣಕತ್ತದ, ರಾಜ ವೈಭೋಗ ಕಾಣಕತ್ತದ. ಎಷ್ಟ್ರ ತನ ಸ್ವಲ್ಪ ದಿವಸ ಅಷ್ಟೇ ಅದು. ಅದಕ್ಕೆ ಇರೋಂಥದ್ದು ಏನದು, ಇದು ಎದಕ್ಕೆ ಬಂತು, ಸುಮ್ಮನೆ ಬಂದದೇನೋ. ಒಂದು ಮನುಷ್ಯ ಒಂದು 5 ನಿಮಿಷ ಹೆಚ್ಚಾದ್ರೂ ಏನು ಮಾಡ್ಕೋಬೇಡ್ರಿ. ಒಬ್ಬ ಮನುಷ್ಯ ಎಲ್ಲಾದರೂ ಹೋಗ್ಬೇಕಾದ್ರೆ ಕೆಲಸ ಇದ್ರೇ ಹೋಗ್ಯಾನಂದ ಮೇಲೆ ಈ ಭೂಮಿಗೆ ಈ ಜೀವಾತ್ಮ ಈ ಶರೀರವನ್ನು ತೊಟ್ಕೊಂಡು ಇಲ್ಲಿಗೆ ಬಂದದಂದ್ರೆ ಸುಮ್ಮನೆ ಬಂದದೇನು, ಯಾಕೆ ಬಂತು, ಇದು ಬಂದದಕ್ಕೆ ಕಾರಣ ಏನು, ಇದ್ರ ಒಳಗಡೆ ಏನಾದ, ಶರೀರ ಅಂದರೆ ಏನು, ನಾನು ಅನ್ನೋನು ಯಾರು ಇಲ್ಲಿ ಒಳಗೆ ಶರೀರದೊಳಗೆ ನಾನು ಅಂತ ಬಡ್ದಾಡ್ತಾನಲ್ಲ, ಯಾನವ? ಈ ಬಾಲ್ಯದಲ್ಲಿ ನಾನಂತಾನ, ಮುಪ್ಪಿನಲ್ಲೂ ನಾನಂತಾನೆ. ಈ ನಾನು ಅನ್ನೋನು ಯಾರು? ಇದನ್ನು ನಾನು ತಿಳ್ಕೊಳ್ಬೇಕು, ಶಾಶ್ವತವಾಗಿರುವಂಥದ್ದನ್ನು ತಿಳ್ಕೊಳ್ಬೇಕು. ನಾನಿದು ರಾಜ್ಯ ವೈಭೋಗಕ್ಕೆ ನಾನು ಮರಳಾಗಬಾರ್ದು ಅಂತ ಅನಂತ ರೀತಿಯಿಂದ ಎಚ್ಚರಿಕೆ ಆಗಿಬಿಟ್ಟ ಜ್ಞಾನಿಗಳು. ಹಿಂಗೆ ಎಚ್ಚರಿಕೆ ಆದರು. ನಾವಂತೀವಿ ನಮಗಲ್ಲ ಅಂತ ಕುಂದಿರ್ತೀವಿ. ಜ್ಞಾನಿಗಳು ಏನು ಮಾಡಿದರು, ಮೂಲ ಬೇರಿಗೆ ಕೈ ಹಾಕಿದ್ರು. ಅವ್ರು ಪಾರಾದರು, ಗೆದ್ದರು, ಆನಂದವಾಗಿ. ಬಸವನಂದ್ರೆ ಇದೇ ಯುಗದಲ್ಲಿ ಆದಂಥವ್ರು ನಾವು ಕಣ್ಣಾರೆ ನೋಡಿವಿ. ಅಂಥ ಒಂದು ಮಹಾತ್ಮರು ಹಲವಾರು ಜನ ಅದಾರ. ಅದಕ್ಕೆ ನಾವು ಏನು ಇರಲಿಲ್ಲಪ್ಪ, ನಿನ್ನ ಸ್ಮರಣೆ, ಶಿವಾಯ ನಮಃ ಶಿವಾಯ, ಸತತ ನಮಗಿಂಥ ಚಿಂತನೆನೇ ಕೊಡು, ನಮಗಿದನ್ನೇ ಕೊಡು ಅಂತ ನಾವು ಇದನ್ನೇ ಕೇಳ್ಕೊಂಡು ಹೋದ್ರೆ ಧನ್ಯರಾಗ್ತೀವಿ. ನಮಗೇನು ತಿಳಿಲಿಲ್ಲ, ಅರ್ಥ ಆಗಲಿಲ್ಲ ಅಂದ್ರೆ ಬಂಡತನದಿಂದ ಕೇಳ್ರಿ ಅಂತಿದ್ರು. ಕುಂತು ಕೇಳಕ್ಕೆ ಕಲೀರಿ. ಅದು ಮನಸ್ಸು ಕೇಳಿದ್ರೆ ಆಯಿತು, ಮನಸ್ಸು ಚಿಂತನೆ ಮಾಡೋಕ್ಕೆ ಶುರು ಮಾಡಿಬಿಡ್ತದೆ. ಅದಕ್ಕೆ ಯಾವುದು ಒಳ್ಳೆಯದನ್ನು ಕೇಳ್ತೀರಿ, ಒಳ್ಳೆಯದನ್ನು ಮಾತಾಡ್ತೀರಿ, ಮನಸ್ಸು ಶರೀರ ಹಂಗೆ ವರ್ತನೆ ಮಾಡ್ತಾವ. ಅದಕ್ಕೆ ನಿಂಗೆ ಕಷ್ಟ ಆದರೂ ಪರವಾಗಿಲ್ಲ, ಕುಂತು ಕೇಳಿದಾಗ ಮನಸ್ಸು ಅದೇ ರೀತಿ ಚಿಂತನೆ ಮಾಡ್ತದ. ಒಳ್ಳೆ ಊಟ ಸಿಗ್ತದೆ, ಒಳ್ಳೆ ಆಹಾರ, ಬುದ್ಧಿಗೆ ಒಳ್ಳೆ ಪದಾರ್ಥ ಸಿಕ್ಕಿತಂದಾಗ ಆನಂದ ಇರ್ತಿದ್ವಿ. ಅದಕ್ಕೆ ಇದನ್ನು ಮಾಡಪ್ಪ, ಅಂಥದ್ದೆಲ್ಲ ಮಾಡೋಕೆ ಹೋಗ್ಬೇಡ, ಪಾಪಕೃತಿಗಳನ್ನು ಮಾಡಬೇಡ ಅಂತ ಇನ್ನೂ 2 ನುಡಿ ಅದಾವ. ಚಂದ ಹೇಳ್ಯಾರ. ನೀತಿಕ್ರಿಯೆ ಭಾಳ ಚಂದದ. ಅಲ್ಲಿಂದ ಮುಂದೆ ಜ್ಞಾನ ಪ್ರತಿಪಾದನಾ ಸ್ಥಳ ಮತ್ತು ಬೇರೆ ಬರ್ತಾವ ನೋಡೋಣ. 1-2 ಮಂದಿ ಗುರುಗಳ ಪಾದಕ್ಕೆ ಅರ್ಪಿಸಿ ಆರಾಮ.